ನಮಗೂ ಈ ತಮ್ಮೆಲ್ಲರಿಗೂ ಕಾರ್ಯಗಳನ್ನು ಕೊಟ್ಟ ಆಚಾರ್ಯರಿಗೆ ಪ್ರವಚನವನ್ನು ಪ್ರಾರಂಭಿಸಬೇಕು ಅಂತೇಳಿ ಅವರಲ್ಲಿ ಕೇಳ್ಬೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಸಾತ್ವಿಕರಾಗಿರುವ ಜಿಜ್ಞಾಸುಗಳಿಗೆ ಅವಶ್ಯವಾಗಿ ತಿಳಿಯಲೇಬೇಕಾಗಿರುವಂತಹ ಎಲ್ಲ ಪ್ರಮೇಯಗಳನ್ನು ಕೂಡ ನಿರೂಪಿಸಿಕೊಟ್ಟಿದ್ದಾರೆ. ಯಾವ ಉತ್ತಮವಾಗಿರುವಂತಹ ಆದಿಪರ್ವದಿಂದ ಪ್ರಾರಂಭಿಸಿ ಪ್ರಸ್ತುತ ಭೀಷ್ಮ ಪರ್ವದ ಪರ್ಯಂತ ನಾವೇನು ಕಥೆಗಳನ್ನು ಆಲಿಸಿದ್ದೇವೆ, ಈ ಪ್ರತಿಯೊಂದು ಕಥೆಯಲ್ಲೂ ಕೂಡ ಹಾಸುಹೊಕ್ಕಾಗಿ ಪರಮಾತ್ಮನ ಮಾಹಾತ್ಮ್ಯ ಅನ್ನೋದೇ ನಿರೂಪಿತವಾಗಿರುತ್ತದೆ. ಯಾವುದೋ ರಾಜರ ಕಥೆ ಬಂತು, ಒಂದಲ್ಲ ಎರಡಲ್ಲ, ಎಷ್ಟು ರಾಜರ ಕಥೆಗಳು ಬಂದಿವೆ, ಎಷ್ಟು ಋಷಿಗಳ ಕಥೆ ಬಂದಿವೆ. ಸ್ವತಃ ಆದಿಪರ್ವದಲ್ಲಾಗಲಿ ವನಪರ್ವದಲ್ಲಾಗಲಿ ಎಲ್ಲ ಪ್ರಮೇಯಗಳನ್ನು ಕೂಡ
ಅದರ ಒಳಗೆ ಬರುವಂತೆ ಮುಖ್ಯವಾಗಿ ಕಂಗೊಳಿಸುವಂತಹ ಉತ್ಕೃಷ್ಟವಾಗಿರುವ ತತ್ವ ಯಾವುದು ಅಂದರೆ ಪರಮಾತ್ಮನ ಸರ್ವೋತ್ತಮತ್ವವೇ. ಇಂತಹ ಅನೇಕ ಕಥೆಗಳ ಮೂಲಕವಾಗಿ ಪರಮಾತ್ಮನ ಹಿರಿಮೆಯನ್ನು ಸ್ಥಾಪಿಸಿರುವಂತಹ ವೇದವ್ಯಾಸ ದೇವರು ತಮ್ಮದೇ ಆಗಿರುವಂತಹ ಮಹತ್ವ ಅದು. ಅದನ್ನು ಹೇಳಿದರೂ ಕೂಡ ಏಕಾಂತದಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶ ಮಾಡಿರುವಂತಹ ಪ್ರಮೇಯಗಳನ್ನು ಜಗತ್ತಿಗೆ ಗೊತ್ತಾಗಬೇಕು ಅಂತ ಆ ಸಂವಾದವನ್ನು ಮೊದಲಿಗೇನೆ ಮಹಾಭಾರತದಲ್ಲಿ ರಚನೆ ಮಾಡಿದ್ದಾರೆ. ಅದನ್ನೇ ನಾವು ಗೀತಾ ಅಂತ ಕರೀತಾ ಇರೋದು. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ. ಮಹಾಭಾರತದಲ್ಲಿಯೇ ಕೆಲವೊಂದು ಪಾಠಗಳಲ್ಲಿ ಬರುವಂತಹ ಶ್ಲೋಕ ಇದು. ಮಹಾಭಾರತದಲ್ಲಿಯೇ ಗೀತೆಯ ಮಹತ್ವವನ್ನು ಸಾರಿಕೊಟ್ಟಿದ್ದಾರೆ. ಗೀತಾವನ್ನು ಪರಮಾತ್ಮ ಹೇಳ್ದ ಅಂತ ಹೇಳ್ತಾರೆ. ಪರಮಾತ್ಮನು ವಸ್ತುತಃ ಮಹಾಭಾರತವನ್ನೇನೋ ರಚನೆ ಮಾಡ್ದ. ಕೃಷ್ಣ ಪರಮಾತ್ಮ ಅದೇ ಭಗವಂತನ ಅವತಾರನೇ ತನ್ನ ಪ್ರಿಯನಾಗಿರುವ ಅರ್ಜುನನಿಗೆ ಉಪದೇಶಿಸಿದ. ಇಂತಹ ಒಂದು ಗೀತೋಪದೇಶದ ಪ್ರಸಂಗವನ್ನು ಆದಿಪರ್ವದಿಂದ ಆರಂಭ ಮಾಡಿಕೊಂಡು ಹೇಳಿರುವ ಎಲ್ಲ ಪ್ರಮೇಯಗಳನ್ನು ಪಾಂಡವರ ಸಂತಾನದಲ್ಲಿ ಬಂದಿರುವ ಬಹಳ ದೊಡ್ಡ ಜ್ಞಾನಿಯಾಗಿರುವ ಜನಮೇಜಯ ಮಹಾರಾಜನಿಗೆ ವೈಶಂಪಾಯನರು ತಿಳಿಸಿಕೊಡ್ತಾ ಇದ್ದಾರೆ ಎನ್ನುವ ಪ್ರಮೇಯವನ್ನು ಮರೆಯತಕ್ಕದ್ದಲ್ಲ. ಯಾಕೆಂದರೆ ಈಗಾಗಲೇ ಎಷ್ಟೆಲ್ಲ ವಿಚಾರಗಳನ್ನು ನಾವು ಕೇಳ್ತಾ ಬಂದ್ವಿ ಅಂದರೆ ಏನು ನಡೀತಾ ಇದೆ ಮಹಾಭಾರತದಲ್ಲಿ. ಕಥೆಯಂತೂ ಎಲ್ಲ ಚಲೋ ಆಯಿತು, ಗೀತೋಪದೇಶ ಆಯಿತು, ಎಲ್ಲಿ ಬಿಟ್ಟಿದ್ವಿ ಆ ಅಂಶನೇ ಮುಂದುವರಿತಾ ಇದೆ ಅನ್ನೋದನ್ನು ಮಾತ್ರ ಮರೆಯತಕ್ಕದ್ದಲ್ಲ. ಯಾಕೆಂದರೆ ಆಚಾರ್ಯರು ನಮಗೆ ಆದೇಶ ಮಾಡಿದ ಹಾಗೆ ನಿನ್ನೆಯ ದಿವಸವೇ ಗೀತೆಯ ಸಂಕ್ಷಿಪ್ತವಾಗಿರುವಂತಹ ಪ್ರಮೇಯಗಳ ಅನುವಾದವನ್ನು ನಾವು ಮಾಡಿದ್ದೇವೆ. ಸುಮಾರು 8-9 ದಿವಸಗಳು ಇವತ್ತು ಮುಂದಿನ ವಿಚಾರವನ್ನು ನೋಡೋದು. ಆದ್ದರಿಂದ ಗೀತೆಗೆ ದಿವಸಗಳು ಅಂತ ಹಾಕಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟು ಕಾಲಗಳನ್ನು ಇಲ್ಲಿಗೆ ಬರಲಿಕ್ಕೆ ತಗೊಂಡಿದ್ದೀವೋ ಇದಕ್ಕಿಂತಲೂ 2 ಪಟ್ಟು ಕಾಲ ಮತ್ತು ಬೇಕು. ಆ ಮಾತಿಗಾಗಲಿ ಇದು 3ನೇ ವರ್ಷ ಇವಾಗ. ಆದ್ದರಿಂದ ಸುಮ್ಮನೆ ಎಲ್ಲ ವಿಚಾರಗಳನ್ನು ಹೇಳಬೇಕು ನಿಜ ಇದೆ. ಆದರೂ ಕೂಡ ನಮ್ಮ ಸಮಯಾವಕಾಶ, ಬುದ್ಧಿ ಅವಕಾಶ ಎಲ್ಲವನ್ನು ನೋಡಿಕೊಂಡು ಮುಂದಿನ ವಿಚಾರವನ್ನು ನೋಡುವ ಒಂದು ಅಭಿಲಾಷೆ ನಮಗಿದೆ. ಮುಂದಿನ ವಿಚಾರ ಅಂತಂದ್ರೆ ಯುದ್ಧದ ಪ್ರಸಂಗಗಳನ್ನು ನಿರೂಪಿಸೋದು. ಭೀಷ್ಮ ಪರ್ವದ ಪ್ರಾರಂಭದಲ್ಲಿಯೇ ಗೀತೋಪದೇಶ ನಡೆದಿರುವಂಥದ್ದು. ನಾವು ಗೀತೆಯ ಪ್ರಾರಂಭದ ಪ್ರವಚನಗಳನ್ನು ಹೋದ ವರ್ಷ ಹೇಳುವ ಕಾಲಕ್ಕೇ ಕೆಲವು ಅಂಶಗಳನ್ನು ನಿರೂಪಿಸಿದ್ದೇವೆ. ಈ ಗೀತೋಪದೇಶ ಆಯಿತು, ನಂತರದಲ್ಲಿ ಯುದ್ಧ ಆಯಿತು, ಈ ಎಲ್ಲ ವಿಚಾರಗಳನ್ನು ಸಂಜಯ ಯಾವಾಗ ಹೇಳಲಿಕ್ಕೆ ಬಂದ ಅಂದರೆ 10ನೇ ದಿವಸ ಹೇಳಲಿಕ್ಕೆ ಬಂದ. ವೇದವ್ಯಾಸ ದೇವರು ತಮ್ಮ ಶಿಷ್ಯೋತ್ತಮನಾಗಿರುವಂತಹ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾರೆ. ಇದು ಉದ್ಯೋಗ ಪರ್ವದಲ್ಲಿ ಸ್ಪಷ್ಟ ಇದೆ. ಆ ದಿವ್ಯ ದೃಷ್ಟಿಯನ್ನು ಧೃತರಾಷ್ಟ್ರನಿಗೆ ಕೊಡಬೇಕು ಅಂತ ವೇದವ್ಯಾಸ ದೇವರು ಬಂದಿರ್ತಾರೆ. ನನ್ನ ಮಕ್ಕಳನ್ನು ಸಾಯೋದನ್ನು ನೋಡಲಿಕ್ಕಾಗಲ್ಲ, ಬೇಡ ನನಗೆ ಅಂತಂದಾಗ ಸಂಜಯ ಧೃತರಾಷ್ಟ್ರನಿಗೆ ಬಹಳ ಬೇಕಾದವನು, ಅವನಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಸಂಜಯ ಕುರುಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಡೀತಾ ಇರುವ ಎಲ್ಲ ಯುದ್ಧಗಳನ್ನು ಕೂಡ ನೋಡ್ತಾ ಇದ್ದ. ಅಲ್ಲಿ ಹೋಗೇ ನೋಡೋದಿದ್ದರೆ ದಿವ್ಯ ದೃಷ್ಟಿ ಯಾಕೆ ಕೊಡಬೇಕಾಗಿತ್ತು ಅಂತ ಅಂದ್ಕೊಳ್ಬೇಡಿ. ಅಲ್ಲಿ ಹೋಗಿ ನೋಡಿದರೆ ವಿಶ್ವರೂಪ ಕಾಣಿಸ್ತಾ ಇರಲಿಲ್ಲ. ಅಲ್ಲಿ ಹೋಗಿ ನೋಡಿದರೆ ಎಲ್ಲೋ ಮೂಲೆ ಒಳಗಾಗುವಂತಹ ಆನೆ ಸತ್ತಿರೋದು ಇವನಿಗೆ ಹೆಂಗೆ ಗೊತ್ತಾಗ್ತದ್ರಿ. ಈ ಎಲ್ಲ ಕೆಲವು ಕ್ರೀಡೆಗಳನ್ನು ನೋಡಲಿಕ್ಕೆ ಹೋಗ್ತಾರೆ ನೋಡ್ರಿ, ದೊಡ್ಡ ದೊಡ್ಡ ಸ್ಟೇಡಿಯಮಿಗೆ ಹೋಗ್ತಾರಲ್ಲ, ಎಲ್ಲ ವಸ್ತುನೂ ನೋಡ್ಲಿಕ್ಕೆ ಆಗ್ತದ. ಅವ್ರೇನು ತಿಂತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೋ, ಅಳ್ತಾ ಇದ್ದಾರೋ. ನೀವು ಯಾವ ಕ್ರೀಡೆಯನ್ನು ನೋಡ್ಲಿಕ್ಕೆ ಹೋಗಿದ್ದೀರೋ ಅದು ಕಂಡ್ರೆ ಸಾಕಾಗಿದೆ, ಅಷ್ಟು ದೂರ ಕೊಡಿಸಿರ್ತಾರೆ ನಿಮ್ಮನ್ನು. ಅದರಿಂದ ಸಮೀಪದಲ್ಲಿದ್ದೀವಿ ಅಂತ ಅಂದರೆ ಕುರುಕ್ಷೇತ್ರ ಭೂಮಿಗೆ ಹೋಗಿದ್ದೀವಿ ಅಂತಂದ್ರೂ ಸಾಲದು ಎಲ್ಲ ನೋಡಲಿಕ್ಕೆ. ಅದಕ್ಕೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದು.
ಮೊದಲನೇ ದಿವಸದಿಂದ ಹಿಡ್ಕೊಂಡು 10ನೇ ದಿವಸದ ಪರ್ಯಂತ ಆಗಿರುವ ಎಲ್ಲ ಪ್ರಮೇಯಗಳನ್ನು, ಅಲ್ಲಿ ಘಟನೆಗಳನ್ನು, ವೃತ್ತಾಂತಗಳನ್ನು ತಿಳಿದುಕೊಂಡಿದ್ದ ಸಂಜಯ. ಅವನೇನು ಅವತ್ತೇ ಹೋಗಬೇಕು ಅಂತ ಇರಲಿಲ್ಲ ಅವನಿಗೆ. ಆದರೆ 10ನೇ ದಿವಸ ಭೀಷ್ಮಾಚಾರ್ಯರ ಪಾತವಾಗುತ್ತದೆ. ಅವಾಗ ತಡ್ಕೊಳ್ಳಿಕ್ಕಾಗಲಿಲ್ಲ ಸಂಜಯನಿಗೆ. ಭೀಷ್ಮಾಚಾರ್ಯರನ್ನು ನಂಬಿಕೊಂಡು ದುರ್ಯೋಧನ ಇಷ್ಟೆಲ್ಲ ಮಾಡ್ತಿರೋದು, ಭೀಷ್ಮಾಚಾರ್ಯರೇ ಬಿದ್ದು ಹೋಗಿದ್ದಾರಲ್ಲ, ಏನು ಮಾಡೋದು ಅಂತ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಹೋಗಿ ಧೃತರಾಷ್ಟ್ರನಿಗೆ ಹೇಳಿ ಬರಬೇಕು ಅಂತ ಓಡಿ ಬರ್ತಾನೆ. ಅಲ್ಲೇ ಶುರುವಾಗಿದ್ದು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ. ಅದರಿಂದ ಭೀಷ್ಮಪಾತ ನಂತರದಲ್ಲಿ ಸಂಜಯನು ಮನೆಗೆ ಬರ್ತಾನೆ. ಆಗ ಧೃತರಾಷ್ಟ್ರನ ಮುಂದೆ ಏನಾಯಿತು ಅಂತ ಗೀತೋಪದೇಶದಿಂದ ಪ್ರಾರಂಭ ಮಾಡಿಕೊಂಡು 10ನೇ ದಿವಸದ ಪರ್ಯಂತ ಇರುವ ಎಲ್ಲ ಘಟನೆಗಳನ್ನು ಹೇಳ್ತಾನೆ ಅಂತ. ಹೀಗೆ ಕಥೆ ಇರೋದು. ಅದರಲ್ಲಿ ಭೀಷ್ಮ ಪರ್ವದಲ್ಲಿ ಒಂದು ಚಿಕ್ಕದಾಗಿರುವಂತಹ ಪರ್ವವೇ ಭಗವದ್ಗೀತಾ ಪರ್ವ. ಆ ಭಗವದ್ಗೀತಾ ಪರ್ವದಲ್ಲಿ ಸಂಪೂರ್ಣವಾಗಿರುವಂತಹ 700 ಶ್ಲೋಕಗಳಿಂದ ಗರ್ಭಿತವಾದ ಗೀತೆಯ ವಿಚಾರಗಳನ್ನೆಲ್ಲ ನೋಡಿ ಆಗಿದೆ. ಇನ್ನು ಮುಂದೆ ಏನಾಯಿತು, ಗೀತೋಪದೇಶದ ನಂತರ ಮುಂದೆ ಘಟನೆಗಳು ಏನಾಗ್ತವೆ ಅವೆಲ್ಲವನ್ನೂ ಕೂಡ ವೈಶಂಪಾಯನರು ಜನಮೇಜಯ ಮಹಾರಾಜನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ತಥೋ ಧನಂಜಯಂ ದೃಷ್ಟ್ವಾ ಬಾಣಗಾಂಡೀವಧಾರಿಣಂ ಪುನರೇವ ಮಹಾನಾದಂ ವ್ಯಸೃಜಂತ ಮಹಾರಥಾಃ. ಅರ್ಜುನ ವಿಷಾದ ಯೋಗದಲ್ಲಿ ಹೇಳಿದ ಹಾಗೆ ಯುದ್ಧ ಅಂತನ್ನೋದು ಮಾಡೋದು ಬೇಕಾಗಿಲ್ಲ ಕೃಷ್ಣ. ನನಗೆ ಮುಂದೆ 2ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಮೈಯೆಲ್ಲ ನಡುಗ್ತದೆ, ನನ್ನ ಕೈಯಿಂದ ಗಾಂಡೀವ ಧನುಸ್ಸು ಜಾರಿ ಬೀಳುತ್ತದೆ, ಇಂಥವರನ್ನು ಕೊಲ್ಲಿಕ್ಕಾಗಲ್ಲ ಅಂತಂತಹ ವ್ಯಕ್ತಿ ಪರಮಾತ್ಮನ ನಿರ್ಮಲವಾಗಿರುವ ಉಪದೇಶವನ್ನು ಪಡೆದು ಈಗ ಯುದ್ಧಕ್ಕೆ ಸಿದ್ಧನಾದ. ನೀನೇನು ಹೇಳ್ತೀಯೋ ಅದನ್ನು ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ದ. ಕೈಯಲ್ಲಿ ಗಟ್ಟಿಯಾಗಿ ಗಾಂಡೀವ ಧನುಸ್ಸನ್ನು ಹಿಡಿದ ಯುದ್ಧಕ್ಕೆ ಅಂತ ನಿಂತುಕೊಂಡಿದ್ದಾನೆ. ಎಲ್ಲ ಪಾಂಡವರ ಪಕ್ಷಪಾತಿಗಳು ಸಂತೋಷಪಟ್ಟರು. ನೋಡಿ, ಅರ್ಜುನನನ್ನು ಯಾವುದೋ ಒಬ್ಬ ಸಣ್ಣ ವ್ಯಕ್ತಿ ಅಂತ ನೀವು ಭಾವಿಸಬೇಡಿ. ಅರ್ಜುನ ಒಬ್ಬನಿಲ್ಲ ಅಂದರೆ ಒಂದು ರೀತಿ ಯುದ್ಧನೇ ಆಗೋದಿಲ್ಲ. ಯಾಕೆ? ಇವನೇ ಪ್ರಮುಖ. ಕೃಷ್ಣ ಪರಮಾತ್ಮ ಅರ್ಜುನನ ಮುಖಾಂತರವಾಗಿ ಈ ಉತ್ಕೃಷ್ಟವಾಗಿರುವಂತಹ ಕಾರ್ಯವನ್ನು ಮಾಡಿಸಬೇಕು ಅಂತಲೇ ಸಂಕಲ್ಪಿಸಿದ್ದು. ಆ ಸಂಕಲ್ಪ ಸತ್ಯವಾಗೇ ಆಗ್ತದೆ, ಅದರಲ್ಲಿ ಸಂದೇಹ ಇಲ್ಲ. ಆದರೆ ಅರ್ಜುನನೇ ಪ್ರಧಾನ ಒಂದು ರೀತಿಯಿಂದ. ಅಲ್ಲ, ಭೀಮಸೇನ ದೇವರು ಪ್ರಧಾನ ಅಂತ ಹೇಳಬೇಕಾಗಿತ್ತು ಅಂತ ಗೊತ್ತಿದೆ. ಆದರೆ ಭೀಮನೂ ಕೂಡ ಅರ್ಜುನನ ಈ ಅಜ್ಞಾನ ಹೋಗಲಿಕ್ಕೆ ಪರಮಾತ್ಮ ಅವಶ್ಯವಾಗಿ ಉಪದೇಶ ಮಾಡಲಿ ಅಂತ ತಾನು ಸುಮ್ಮನೆ ಕೂತದ್ದು. ಎಲ್ಲ ಕಾರ್ಯವನ್ನು ಪ್ರಧಾನವಾಗಿ ಮಾಡುವುದು ಭೀಮಸೇನನೇ, ಆದರೆ ಅರ್ಜುನನೂ ಅಷ್ಟೇ ಪ್ರಧಾನ. ಈಗ ಅರ್ಜುನ ತಯಾರಾಗಿ ನಿಂತಿದ್ದನ್ನು ನೋಡಿ ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಆಗ ಒಂದು ಘಟನೆ ನಡೀತದೆ. ಹೇಗೆ ಜನ ನಿಂತ್ಕೊಂಡಿದ್ದಾರೆ ಅಂದರೆ, ದೊಡ್ಡ ಸಾಗರ, ದುರತ್ಯಯಂ ಕೌರವ ಸೈನ್ಯ ಸಾಗರಂ. ಕೌರವರ ಸೈನ್ಯ ಅನ್ನೋದು ದೊಡ್ಡ ಸಮುದ್ರ. ಅದು 11 ಅಕ್ಷೌಹಿಣಿ ಸೈನ್ಯ. ಈ ಅಕ್ಷೌಹಿಣಿಯ ಲೆಕ್ಕವನ್ನು ನಾವು ಆದಿಪರ್ವದ ವಿಚಾರಗಳನ್ನು ಹೇಳೋ ಕಾಲಕ್ಕೆ ಹೇಳಿದ್ದೇವೆ. ಬಹಳ ಕಷ್ಟ ಇದೆ ನೆನಪಿಟ್ಟುಕೊಳ್ಳೋದು. ಹಾಗೆ ಒಂದು ಸ್ವಲ್ಪ ಆಸುಪಾಸಿನ ಸಂಖ್ಯೆಯನ್ನಾರು ನೆನಪಿಸ್ಕೊಳ್ಳೋಣ. 1,00,000 ಪದಾತಿಗಳಿರ್ತಾರೆ, ಸ್ವಲ್ಪ ಜಾಸ್ತಿನೇ ಇರ್ತಾರೆ. ಇನ್ನು 26,000 ರಥಗಳು, 26,000 ಕುದುರೆ, ಆನೆಗಳು, ಇವರೆಲ್ಲರೂ ಸೇರಿದರೆ 1 ಅಕ್ಷೌಹಿಣಿ ಅಂತ ಆಗೋದು. ಹಾಗೆ 11 ಅಕ್ಷೌಹಿಣಿ ಕೌರವರದು, 7 ಅಕ್ಷೌಹಿಣಿ ಪಾಂಡವರದು. ಸುಮ್ಮನೆ ಪದಾತಿಗಳ ಲೆಕ್ಕ ಹಾಕ್ಕೊಂಡ್ರೆ 18 ಲಕ್ಷ ಜನ ಬಂದಿದ್ದಾರೆ. ಅದಲ್ಲೂ ತಪ್ಪು ಎಣಿಸಿದ್ದೀವಿ ಅಂತಂದರೆ ಸಂತೋಷವೇ, ಕಡಿಮೆ ಅಂತೂ ಅಲ್ಲ. ಏನದು ಕೌರವರ ಸೈನ್ಯ? ಇಂತಹ ಸೈನ್ಯವನ್ನು ಎದುರಿಗೆ ನೋಡಿ ಧರ್ಮರಾಜ ವಿಚಾರವನ್ನು ಮಾಡಿ ತನ್ನ ಕವಚವನ್ನು ಬಿಟ್ಟು ಎಲ್ಲ ಆಯುಧವನ್ನು ಕೆಳಗಿಟ್ಟು
ಕಾಲು ನಡಗೆಯಿಂದ ಕೌರವರ ಸೈನ್ಯವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನೊಂದು ಗೀತಾ ಶುರು ಮಾಡಿದ್ರೇನ್ರಿ ಅಂತ ಅನ್ಲಿಕ್ಕೆ ಹೋಗಬೇಡಿ, ಅಲ್ಲೇನು ಗೀತಾ ನಡೆದಿಲ್ಲ. ಅರ್ಜುನ ಯುದ್ಧ ಆಡಲ್ಲ ಅಂತ ಹೇಳ್ದ, ಆದರೆ ಧರ್ಮರಾಜನಿಗೆ ಆ ವಿಚಾರ ಬಂದಿಲ್ಲ. ಯಾಕೆ? ಅದಕ್ಕೂ ಕಾರಣವನ್ನು ಕೊಟ್ಟಿದ್ದೇವೆ. ವನಪರ್ವದಲ್ಲಿ ವನದಲ್ಲಿ 1 ವರ್ಷ ಇರೋ ಕಾಲಕ್ಕೆ ಎಲ್ಲ ಅಕ್ಷಯ ಪಾತ್ರೆನೂ ಸಿಕ್ಕಿದೆ. ದಿವಸ 88,000ಕ್ಕೂ ಹೆಚ್ಚಿನ ಋಷಿ ಮುನಿಗಳಿಗೆ ಊಟಕ್ಕೆ ಹಾಕಿಸ್ತಾ ಇದ್ದಾರೆ. ಹಸ್ತಿನಾವತಿಯಲ್ಲಿ ಇದ್ರೂ ಅಷ್ಟೇ, ಇಂದ್ರಪ್ರಸ್ಥದಲ್ಲೂ ಇದ್ರೂ ಅಷ್ಟೇ, ವೈಭವಕ್ಕೇನು ಕಮ್ಮಿ ಇಲ್ಲ. ಆದ್ದರಿಂದ ಯುದ್ಧ ಆಡೋದು ಬೇಡ ಅನ್ನೋ ವಿಚಾರ ಇತ್ತು. ಆಗಲೇನೆ ಹಠವಾದದಲ್ಲಿ ಹೇಳಿ ದ್ರೌಪದಿ ಹಾಗೂ ಭೀಮಸೇನ ದೇವರು ಇಬ್ಬರೂ ಕೂಡ ಯುದ್ಧ ಅನ್ನೋದು ಸ್ವಧರ್ಮ ಅಂತ ಅವನಿಗೆ ಬೋಧನೆ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಯುದ್ಧ ಆಡೋದು ಬೇಡ ಅನ್ನುವ ವಿಚಾರ ಇಲ್ಲ. ಮತ್ತೆ ಯಾಕೆ ಹೋಗ್ತಾ ಇದ್ದಾನೆ? ಈ ಸಂದೇಹ, ಈ ಪ್ರಶ್ನೆಗಳು ನಮಗಲ್ಲ, ಪಾಂಡವರಿಗೇನೆ ಬಂದಿದೆ. ವಿಮುಚ್ಯ ಕವಚಂ ವೀರಃ ನಿಕ್ಷಿಪ್ಯ ಚ ವರಾಯುಧಂ ಅವರೋಹ್ಯ ರಥಾತ್ ಕ್ಷಿಪ್ರಂ ಪದ್ಭ್ಯಾಮೇವ ಕೃತಾಂಜಲಿ. ಕೈ ಮುಗೊಂಡಿದ್ದಾನೆ, ರಥದಿಂದ ಕೆಳಗಿಳಿದ, ಎಲ್ಲ ಆಯುಧ ಬಿಟ್ಟ, ಕಾಲಿಂದ ಸೈನ್ಯವನ್ನು ಪ್ರವೇಶ ಮಾಡ್ತಾ ಇದ್ದಾನೆ, ಎದುರಿನ ಸೈನ್ಯವನ್ನು. ನೋಡಿ, ಯಾರೋ ಒಬ್ಬ ದ್ವೇಷದಿಂದ ಬಾಣ ಬಿಟ್ಟರು ಏನು ಮಾಡೋದು? ತಯಾರಿರಲಿಲ್ಲಪ್ಪ ಅಂತ ಈ ಆಟ ಆಡೋ ಕಾಲಕ್ಕೆ ಇನ್ನೊಮ್ಮೆ ಹಾಕಿಸ್ತಾರೆ ನೋಡ್ರಿ ಬಾಲ್, ತಯಾರಿರಲಿಲ್ಲ ನಾನು ಅಂತ. ಹಾಗೇನಾ? ಇದು ಪ್ರಾಣ. ಇದು ಒಂದು ಬಾಣವನ್ನು ಯಾರೋ ತಪ್ಪಾಗಿ ಬಿಟ್ಟರು ಕೂಡ ನಾವು ಕುತ್ತಿಗೆಗೆ ಹೋಗ್ತದೆ ನಾಳೆ. ಆದರೆ ಏನು ಭಯ ಇಲ್ಲ ಧರ್ಮರಾಜನಿಗೆ. ನಿರ್ಭಯನಾಗಿ ಕೈ ಮುಗಿತಾ ಕೌರವ ಸೈನ್ಯವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ವಾಗ್ಯತಃ ಪ್ರಯಯೌ ಧೀರಃ ಪ್ರಾಂಗ್ಮುಖೋ ರಿಪುವಾಹಿನೀಂ. ವಾಗ್ಯತಃ ಮೌನದಿಂದ ಕೌರವರ ಸೈನ್ಯವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಕೃಷ್ಣನಿಗೆ ಗೊತ್ತಾಯಿತು ಇವನೇನು ಮಾಡ್ತಾ ಇದ್ದಾನೆ ಅಂತ. ಕೃಷ್ಣನು ಅವನಿಂದ ಹೋದ. ಏನಪ್ಪ ಪಾರ್ಟಿ ಚೇಂಜ್ ಮಾಡಿಬಿಟ್ರನೋ ಅಂತ, ಈ ಪಕ್ಷ ಚೇಂಜ್ ಮಾಡ್ತಾರೆ ನೋಡ್ರಿ. ಹಾಗೆ ಇವರು ಮತ್ತು ಎದುರಿನ ಪಕ್ಷಕ್ಕೆ ಹೋದರೋ ಏನೋ. ಅಂದರೆ ಯಾಕೆ ಅಂತ ಕೃಷ್ಣನೂ ಹೇಳಲ್ಲ, ಧರ್ಮರಾಜನೂ ಹೇಳಲ್ಲ. ಮೊದಲಿಗೆ ಪ್ರಶ್ನೆ ಮಾಡ್ಕೊಳ್ತಾರೆ, ಆಮೇಲೆ ಕೃಷ್ಣ ಹೇಳ್ತಾನೆ. ಅರ್ಜುನ ಹೇಳ್ತಾನೆ, ಕಿಂ ತೇ ವ್ಯವಸಿತಂ ರಾಜನ್ ಯದಸ್ಮಾನ್ ಅಪಹಾಯ ವೈ ಪದ್ಭ್ಯಾಮೇವ ಪ್ರಯಾತೋಸಿ ಪ್ರಾಂಗುಖೋ ರಿಪುವಾಹಿನೀಂ. ಏನಣ್ಣ, ಇಲ್ಲಿ ತನಕ ನನಗೆ ಉಪದೇಶ ಆಗಿದೆ, ನಾನು ತಯಾರಾಗಿ ನಿಂತ್ಕೊಂಡಿದ್ದೇನೆ, ನೀನು ಯಾಕೆ ಕಾಲ್ನಡಿಗೆಯಿಂದ ಆ ಶತ್ರುವ ಸೈನ್ಯವನ್ನು ಪ್ರವೇಶ ಮಾಡ್ತಾ ಇದ್ದೀಯಾ? ಭೀಮ ಹೇಳ್ತಾನೆ, ನಮ್ಮನ್ನು ಬಿಟ್ಟು ಹೋಗ್ತಾ ಇದೆಯಲ್ಲಪ್ಪ, ನೀ ಹೋದರೆ ನಮ್ಮ ಗತಿ ಏನು? ನಕುಲ ಹೇಳ್ತಾನೆ, ಸಂಜಯ ಈಗೆಲ್ಲ ಹೇಳೋ ಕಾಲಕ್ಕೆ ಸಂಜಯ ಕಥೆಯನ್ನು ಹೇಳ್ತಾ ಇದ್ದಾನೆ. ಇವ್ರು ಯಾರು ಮಾತಾಡಿಸಿದ್ರು, ಯಾಕೆ ಹೋಗ್ತಾ ಇದೆಯಾ ಅಂತ ಕೇಳಿದ್ರು ಕೂಡ ಒಂದು ಅಕ್ಷರ ಮಾತಾಡದೆ ಯುಧಿಷ್ಠಿರ ಕೌರವರ ಸೈನ್ಯಕ್ಕೆ ಅಂತ ಹೋಗ್ತಾ ಇದ್ದಾನೆ. ಕೈ ಮುಕ್ಕೊಂಡು ಹೋಗ್ತಾ ಇದ್ದಾನೆ. ಕೈ ಮುಗಿಯೋದ್ರಿಂದ ಗೊತ್ತಾಗ್ಬಿಡ್ತದೆ ಏನು ಇಟ್ಕೊಂಬಂದಿಲ್ಲ ಅಂತ. ಏವಂ ಆಭಾಷ್ಯ ಮಾಡೋಪಿ, ಕೇಳಿದರೂ ಉತ್ತರ ಕೊಡ್ತಾ ಇಲ್ಲ. ಆಗ ಕೃಷ್ಣ ನೋಡಿ ಎಲ್ಲರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದವನು. ಆಗ ಅವನು ಇವರೆಲ್ಲರನ್ನು ಕುರಿತು ಹೇಳ್ತಾನೆ, ನನಗೆ ಗೊತ್ತಿದೆಯಪ್ಪ ಯಾಕೆ ನಿಮ್ಮಣ್ಣ ಹೋಗ್ತಾ ಇರೋದು ಅಂತ. ಏಷ ಭೀಷ್ಮಂ ತಥಾ ದ್ರೋಣಂ ಗೌತಮಂ ಶಲ್ಯಮೇವ ಚ ಅನುಮಾನ್ಯ ಗುರೂನ್ ಸರ್ವಾನ್ ಯೋತ್ಸ್ಯತೆ ಪಾರ್ಥಿವೋ ರಿಭಿಹಿ. ನಿಮ್ಮಣ್ಣ ಭೀಷ್ಮ, ದ್ರೋಣ, ಗೌತಮ ಅಂದರೆ ಕೃಪ, ಶಲ್ಯ, ಈ 4 ಜನರು ಅವರಿಗೆ ಹಿರಿಯರು, ಗುರುಸ್ಥಾನದಲ್ಲಿ ಇರುವವರು, ಅವರಿಗೆ ನಮಸ್ಕಾರ ಹಾಕಿ ಅವರ ಆಜ್ಞೆಯನ್ನು ಪಡೆದು ಯುದ್ಧ ಆಡಲಿಕ್ಕೆ ಅಂತ ಅವ್ರ ಮುಂದೆ ಹೇಳಲಿಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲಾದರೂ ಇಂತಹ ಯುದ್ಧ ನೀವು ಕೇಳಿದ್ದೀರಾ? ಮಲ್ಕೊಂಡ್ರೆ ಕೊಲ್ತಾರೆ ಈಗಿನ ಕಾಲದಲ್ಲಿ. ಅದಕ್ಕೆ ಇದನ್ನು ಧರ್ಮಯುದ್ಧ ಅಂತ ಕರಿಬೇಕು. ಮನೆಯಲ್ಲಿ ಅಣ್ಣ ತಮ್ಮನ ಜಗಳ ಆಯಿತು ಅಂದರೆ ಅವ್ರದ್ದೇ ಒಂದು ದೊಡ್ಡ ಮಹಾಭಾರತ ರೀ ಅಂತಂತಾರೆ. ನಿಮ್ಮ ಜಗಳವನ್ನು ಮಹಾಭಾರತ ಯುದ್ಧಕ್ಕೆ ಹೋಲಿಸಬೇಡಿ, ನಿಮ್ಮದು ದ್ವೇಷಪೂರಿತ. ಮಹಾಭಾರತ ಯುದ್ಧ ದ್ವೇಷಪೂರಿತ ಆಗಿದ್ದರೆ ಈ ಕ್ಷಣದಲ್ಲೇನೆ ಧರ್ಮರಾಜನನ್ನು ಕೊಂದ್ಬಿಡ್ಬೋದಾಗಿತ್ತಲ್ಲ. ಯಾಕೆ? ಏನು ಆಭರಣ ಇಲ್ಲ, ಏನಿಲ್ಲ, ಕವಚ ಇಲ್ಲ, ಏನಿಲ್ಲ, ಒಂದೇ ಒಂದು ಬಾಣ ಮಾಡಲಿಲ್ಲ. ಕೃಷ್ಣ ಹೇಳ್ತಾನೆ, ನಮಸ್ಕಾರ ಹಾಕಿ ಆಜ್ಞೆಯನ್ನು ಸ್ವೀಕಾರ ಮಾಡೋದು. ಶತ್ರು ಪಕ್ಷದಲ್ಲಿ ಹಿರಿಯರಿದ್ದಾಗ ಅವ್ರಿಗೆ ನಮಸ್ಕಾರ ಹಾಕ್ಲಿಕ್ಕೆ ಹೋಗೋದು. ತಂದೆ ತಾಯಿಗೆ ನಮಸ್ಕಾರ ಹಾಕಲಾರ್ದಂಥವ್ರು ಇದ್ದಾರೆ ಲೋಕದಲ್ಲಿ. ಶತ್ರು ಪಕ್ಷದಲ್ಲಿರುವಂತಹ ಗುರುಸ್ಥಾನದಲ್ಲಿರುವ ಭೀಷ್ಮಾದಿಗಳಿಗೆ ನಮಸ್ಕಾರ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇದು ಬಹಳ ಸನಾತನ ಸಂಪ್ರದಾಯ ಅಪ್ಪ.
ಎದುರಿನ ಪಕ್ಷದಲ್ಲಿ ಹಿರಿಯರು ಅಂತಿದ್ದಾರೆ, ಅವರ ಹತ್ರ ಹೋಗಿ ನಮಸ್ಕರಿಸಿ ಅವರ ಆಜ್ಞೆಯನ್ನು ಪಡೆದು ಅವ್ರ ವಿರುದ್ಧನೇ ಯುದ್ಧ ಆಡೋದು. ಮತ್ತೆ ನಮ್ಮ ಪಕ್ಷಕ್ಕೆ ಬರ್ರಿ ಅಂತ ಏನು ಕೇಳೋದಿಲ್ಲ. ಮತ್ತೆ ನೀವು ಅಲ್ಲೇ ಇರ್ತೀರಾ, ಅಲ್ಲೇ ಇರಿ, ಆದರೆ ನೀವು ನಮಗೆ ದೊಡ್ಡವರು, ನಾವು ನಮಸ್ಕಾರ ಹಾಕ್ತೀವಿ. ಇಂತಹ ಉಚ್ಚ ಮಟ್ಟದ ವಿಚಾರವನ್ನು ಪಡೆದವನು ಧರ್ಮರಾಜ. ಎಲ್ಲರಿಗೂ ಹಾಹಾಕಾರ, ಏನಪ್ಪ ಮುಖ್ಯ ರಾಜನೇ ಅವ್ರ ಪಕ್ಷಕ್ಕೆ ಹೋಗ್ಬಿಟ್ರೆ ಏನು ಮಾಡೋದು? ಇರೋದೇ 7 ಲಕ್ಷ ವೀಣಿ ಸೈನ್ಯ, ಅವ್ರು 11, ಸೈನ್ಯ ಸಂಖ್ಯೆಯಲ್ಲೂ ಕಡಿಮೆ ಇದೆ, ಒಬ್ಬ ವ್ಯಕ್ತಿನೂ ಕೂಡ ಪ್ರಮುಖನೇ ಇವಾಗ. ಅದರಲ್ಲಿ ಯಾರೋ ಒಬ್ಬ ಅಲ್ಲ, ಇವನು ಮುಖ್ಯ ರಾಜ, ಯಾರ ಸಲುವಾಗಿ ಯುದ್ಧ ಆಡ್ತಾ ಇದ್ದೀವಿ ಅವನೇ ಪರಪಕ್ಷಕ್ಕೆ ಹೋದ್ರೆ ಏನು ಮಾಡೋದು ಅಂತ ಹಾಹಾಕಾರ ಆಗೋಗ್ಬಿಡ್ತು. ಸ್ತಬ್ಧ ಆಗೋಯ್ತು ಇಡೀ ಸೈನ್ಯ ಪಾಂಡವರದು. ಹೀಗೆ ಪಾಂಡವರ ಸೈನ್ಯದವ್ರು ಅನ್ಕೊಂಡ್ರೆ ಕೌರವರ ಸೈನ್ಯದವ್ರು ಏನು ಅನ್ಕೊಳ್ತಾ ಇದ್ದಾರೆ ನೋಡ್ರಿ, ನಮ್ಮ ಸೈನ್ಯ ನೋಡಿ ಹೆದರ್ಬಿಟ್ಟ. ವ್ಯಕ್ತಂ ಭೀತಃ ಇವ ಅಭ್ಯೇತಿ ರಾಜಾಸೌ ಭೀಷ್ಮಬಂತಕಂ. ನಮ್ಮ ಹತ್ರ ಭೀಷ್ಮಾಚಾರ್ಯರಿದ್ದಾರೆ. ಭೀಷ್ಮರನ್ನು ಮುಟ್ಲಿಕ್ಕೆ ಆಗಿನ ಕಾಲದಲ್ಲಿ ಎಲ್ಲರೂ ಹೆದರಿದ್ರು. ಅಂಬಾ ಪ್ರಸಂಗದಲ್ಲಿ ಹೇಳಿದ್ದೇವೆ ನೋಡಿ. ಅಂಬಾ ತಾನು ತಪಸ್ಸನ್ನು ಮಾಡಿ ರುದ್ರದೇವರಿಂದ ವರ ಪಡೆದು, ನೋಡಮ್ಮ ಈ ಮಾಲೆಯನ್ನು ಯಾರು ಹಾಕ್ಕೊಳ್ತಾರೋ ಅವರು ಭೀಷ್ಮಾಚಾರ್ಯರನ್ನು ಕೊಲ್ಲಿಕ್ಕೆ ಆಗ್ತದೆ ಅಂತ. ಎಲ್ಲರ ಮನೆಗೆ ತೊಗೊಂಡೋದ್ಲು, ನೀವು ಹಾಕ್ಕೊಳ್ರಪ್ಪ, ಹಾಕ್ಕೊಂಡು ಭೀಷ್ಮರನ್ನು ಕೊಲ್ರಿ ಅಂತ. ಭೀಷ್ಮಾಚಾರ್ಯ ಜೊತೆ ನಾವು ಯುದ್ಧ ಆಡಲ್ಲ. ಯಾಕೆ? ಅಷ್ಟು ಪರಾಕ್ರಮಿಗಳವರು, 525 ವರ್ಷ ಬರೀ ಓದಿದಾರವರು. ಕೊನೆಗೆ ತಾನೇ ಹಾಕ್ಕೊಂಡು ಬರ್ತಾನೆ, ಕಥೆ ಮುಂದೆ ಬರ್ತದೆ. ಆದ್ದರಿಂದ ಭೀಷ್ಮರ ಹತ್ತಿರ ಹೋಗಲಿಕ್ಕೇನೆ ಭಯ. ಆದ್ದರಿಂದ ಈ ಧರ್ಮರಾಜನು ಭೀಷ್ಮರ ಪರಾಕ್ರಮವನ್ನು ನೋಡಿ ಹೆದರಿ ವಾಪಸ್ಸು ಬರ್ತಾ ಇದ್ದಾನೆ ಅಂತ ಅಪಹಾಸ ಮಾಡ್ತಾ ಇದ್ದಾರೆ ಕೌರವರ ಸೈನ್ಯದವರು. ಇವನು ಕ್ಷತ್ರಿಯ ಏನ್ರಿ, ಯುದ್ಧ ಬಿಟ್ಟು ನಮ್ಮ ಕಡೆ ಬರ್ತಾ ಇದ್ದಾನೆ ಅಂತ ಹೀಯಾಳಿಸೋದು. ಯಾರೇನಂದರೂ ಕೂಡ ಒಂದು ಅಕ್ಷರ ಮಾತಾಡಲಿಲ್ಲ ಧರ್ಮರಾಜ. ಯಾಕೆ? ಅವನಿಗೆ ಗೊತ್ತಿಲ್ಲ ನಾನು ಎದಕ್ಕೆ ಮಾಡ್ತಾ ಇರೋದು ಅಂತ. ಕೃಷ್ಣ ಹೇಳಿದ್ನಲ್ಲ, ಇವನು ನಮಸ್ಕಾರ ಹಾಕ್ಲಿಕ್ಕೆ ಹೋಗ್ತಾ ಇರೋದು ಅಂತ. ಆಗ ಭೀಷ್ಮಾಚಾರ್ಯ ಏನಂತಾರೆ, ಇವು ಹೋಗಿ ಏನು ಮಾಡ್ತಾನೆ ಅಂತ ಎಲ್ಲರಿಗೂ ಕುತೂಹಲ. ಬಂದ ಯುಧಿಷ್ಠಿರ, ಭೀಷ್ಮಾಚಾರ್ಯರು ಉತ್ತಮವಾಗಿರುವಂತಹ ರಥದಲ್ಲಿ ಕುತ್ಕೊಂಡಿದ್ದಾರೆ, ಶುಭ್ರವಾದ ವಸ್ತ್ರವನ್ನು ಧಾರಣೆ ಮಾಡಿದ್ದಾರೆ. ಕುಲವೃದ್ಧರು, ತಮ್ಮ ಕುಲದಲ್ಲಿಯೇ ಬಹಳ ಜ್ಞಾನಿಗಳು. ಅವರ ಅನುಗ್ರಹದಿಂದಲೇ ಈ ಉತ್ತಮವಾದ ಕೌರವರ ಕುಲ ಮುಂದೆ ಬೆಳೆದಿದ್ದು. ಅವರ ತ್ಯಾಗದಿಂದ ಮುಂದೆ ನಡೆದಿರುವಂತಹದ್ದು ಈ ಕೌರವ ಕುಲ. ಅಲ್ಲಿ ಹೋಗಿ ನಮಸ್ಕಾರವನ್ನು ಹಾಕಿ ಯುಧಿಷ್ಠಿರ ಮಾತಾಡ್ತಾನೆ. ಆಮಂತ್ರಯೇ ತ್ವಾಂ ದುರ್ಧರ್ಷ ತ್ವಯಾ ಯೋತ್ಸ್ಯಾಮಹೇ ಸಹ ಅನುಜಾನೀಹಿ ಮಾಂ ತಾತ ಆಶಿಷಶ್ಚ ಪ್ರಯೋಜಯ. ಹೇ ದುರ್ಧರ್ಷ, ಭೀಷ್ಮಾಚಾರ್ಯರಿಗೆ ಸಂಬೋಧಿಸುವ ರೀತಿ, ನಿನ್ನ ಪರಾಕ್ರಮವನ್ನು ಇನ್ನೊಬ್ಬರಿಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ. ನಿನ್ನನ್ನು ಯಾರೂ ಕೂಡ ದಾಟಿ ಹೋಗಿಬಿಡ್ತಾರೆ ಅಂತ ಆಗಲ್ಲ. ಅಂತಹ ದುರ್ಧರ್ಷನಾದ ಭೀಷ್ಮನೇ, ನಿಮಗೆ ಯುದ್ಧಕ್ಕೆ ಆಮಂತ್ರಣ ಕೊಡ್ತಾ ಇದ್ದೀವಿ. ನನಗೆ ಅನುಜಾನೀಹಿ, ನನಗೆ ಅನುಜ್ಞೆ ಕೊಡಿ. ನಿಮ್ಮ ಆಶೀರ್ವಾದದಿಂದ ನಿಮ್ಮ ಆಜ್ಞೆಯನ್ನು ಸ್ವೀಕರಿಸಿ ನಾನು ಯುದ್ಧ ಆಡ್ತೀನಿ ಅಂತ ಕೇಳಿದ. ಆಗ ಭೀಷ್ಮಾಚಾರ್ಯರು ಏನು ಮಾತಾಡ್ತಾರೆ ಗೊತ್ತಾ? ಯದ್ಯೇವಂ ನಾಭಿಗಚ್ಚೇಥಾಹ ಯುಧಿಮಾಂ ಪೃಥಿವೀಪತೆ ಶಪೇಯಂ ತ್ವಾಂ ಮಹಾರಾಜ ಪರೀಭಾವಾಯ ಭಾರತ. ಧರ್ಮರಾಜ, ನೀನು ಒಂದು ವೇಳೆ ಬರದೇನೆ ಹಾಗೆ ಯುದ್ಧ ಪ್ರಾರಂಭ ಮಾಡಿದರೆ ಈ ಕ್ಷಣದಲ್ಲಿ ನಿನಗೆ ಶಾಪ ಕೊಡ್ತಿದ್ದೆ, ನೀನು ಸೋಲ್ಬೇಕು ಅಂತ. ಆದರೆ ಏನು ಮಾಡೋದು? ಬಂದುಬಿಟ್ಟಿಯಲ್ಲ, ಬಂದು ನನ್ನ ಪಾದಕ್ಕೆ ಎರಗಿದ್ದೀಯಲ್ಲ. ಪ್ರೀತೋಹಂ ಪುತ್ರ ಯುದ್ಧಸ್ವ ಜಯಮಾಪ್ನುಹಿ ಪಾಂಡವ. ನಿನ್ನ ಮೇಲೆ ಪ್ರಸನ್ನ ಆಗಿನ ನಾನು, ನಿನಗೆ ಜಯ. ಶತ್ರು ಪಕ್ಷದವರು ಜಯ ಹೇಳ್ತಾ ಇದ್ದಾರೆ. ಅಂತಹ ಸದ್ಗುಣಿಗಳು ಪಾಂಡವರು. ಯತ್ತೇ ಅಭಿಲಷಿತಂ ಚಾನ್ಯತ ತದವಾಪ್ನುಹಿ ಸಂಯೋಗೆ. ನಿನಗೇನು ಬೇಕೋ ಹೇಳು, ನಾನು ಮಾಡ್ತೀನಿ ಅಂತಾರೆ. ಆಗ ಹೇಳಿ ಬಹಳ ದೈನ್ಯಕರವಾಗಿರುವ ಒಂದು ಮಾತನ್ನಾಡ್ತಾರೆ.
ಅರ್ಥಸ್ಯ ಪುರುಷೋ ದಾಸಃ ದಾಸಸ್ವರ್ಥೋ ನ ಕಸ್ಯಚಿತ್ ಇತಿ ಸತ್ಯಂ ಮಹಾರಾಜ ಬದ್ಧೋಸ್ಮ್ಯರ್ಥೇನ ಕೌರವೈಹಿ. ನನ್ನ ಪರಿಸ್ಥಿತಿ ಹೇಗಾಗಿದೆ ನೋಡು ಧರ್ಮರಾಜ, ದುಡ್ಡಿಗೆ ಸೋತು ಹೋಗಿದ್ದೇನೆ. ದುಡ್ಡು ಅನ್ನೋದು ಯಾರ ದಾಸರಲ್ಲ. ನಾವು ಹೇಳಿರುವ ಮಾತು ನಮ್ಮ ದುಡ್ಡು ಕೇಳಲ್ಲ. ಬೇಡ ಅಂದರು ಮುಚ್ಚಿಟ್ರು ಒಂದು ದಿವಸ ಓಡೋಗ್ತದದು. ಆದರೆ ಎಲ್ಲರೂ ಕೂಡ ಈ ದುಡ್ಡಿನ ದಾಸರು. ಇದು ಸತ್ಯಂ ಮಹಾರಾಜ, ಈ ಮಾತು ಅತ್ಯಂತ ಸತ್ಯ. ಯಾಕೆ? ನಾನೇ ಉದಾಹರಣೆ. ಬದ್ಧೋಸ್ಮಿ ಅರ್ಥೇನ ಕೌರವೈಹಿ, ಈ ಕೌರವರಿಂದ ದುರ್ಯೋಧನಾದಿಗಳಿಂದ ದುಡ್ಡಿನಿಂದ ನಾನು ಬದ್ಧನಾಗಿದ್ದೇನೆ, ಅರ್ಥದಿಂದ ಬದ್ಧನಾಗಿದ್ದೇನೆ, ಬಿಟ್ಟು ಬರಲಿಕ್ಕಾಗೋದಿಲ್ಲ. ಆದ್ದರಿಂದ ಅದಸ್ತ್ವಾಂ ಕ್ಲೀಬವದ್ವಾಕ್ಯಂ ಬ್ರವೀಮಿ ಕುರುನಂದನ, ನಾನು ನಪುಂಸಕನಂತೆ ಮಾತಾಡ್ತಾ ಇದ್ದೀನಿ. ಭೀಷ್ಮಾಚಾರ್ಯ ಆಡುವ ಮಾತುಗಳು. ಭೃತೋಸ್ಮ್ಯರ್ಥೇನ ಕೌರವ್ಯ ಯುದ್ಧಾತ್ ಅನ್ಯತ್ ಕಿಮಿಚ್ಛಸಿ. ನಿನ್ನ ಪಕ್ಷದಲ್ಲಿ ಬಂದು ನಮ್ಮ ಪಕ್ಷದಲ್ಲಿ ಬಂದು ಯುದ್ಧ ಆಡು ಅಂತ ಒಂದು ಬಿಟ್ಟು ಉಳಿದದ್ದು ಏನು ಕೇಳ್ತೀಯೋ ನೀನು ಕೇಳು ಅಂದರು. ಇದೇ ಕ್ಷತ್ರಿಯರಾದವರು ಏನು ಬೇಕೋ ಅದನ್ನು ತಗೊಂಡು ಹೋಗು ಅನ್ನೋಷ್ಟು ಮಾತಾಡಬೇಕು. ಆದರೆ ನಿನ್ನ ಪಕ್ಷಕ್ಕೆ ಬಂದು ಯುದ್ಧ ಆಡ್ತೀನಿ ಅನ್ನೋ ಒಂದು ಮಾತು ಕೊಡಲಿಕ್ಕಾಗಲ್ಲ. ಅದನ್ನು ಬಿಟ್ಟು ಬೇರೆ ಏನು ಕೇಳ್ತೀಯೋ ಅದನ್ನು ನಾನು ಕೊಡ್ತೀನಪ್ಪ ಅಂತ ಕರುಣಾಜನಕವಾಗಿ ಹೇಳ್ತಾರೆ. ಯಾಕೆ? ಕೌರವರು ನನ್ನನ್ನು ದುಡ್ಡಿಂದ ಖರೀದಿ ಮಾಡಿಬಿಟ್ಟಿದ್ದಾರೆ, ಕಟ್ ಹಾಕಿದ್ದಾರೆ ನನ್ನನ್ನು. ಆಗ ಯುಧಿಷ್ಠಿರ ಹೇಳ್ತಾನೆ, ಮಂತ್ರಯಸ್ವ ಮಹಾಬಾಹೋ ಹಿತೈಷಿ ಮಮ ನಿತ್ಯಶಃ ಯುದ್ಧಸ್ವ ಕೌರವಸ್ಯಾರ್ಥೆ ಮಮ ಈಶ ಸತತಂ ವರಹ. ನನಗೆ ವರ ಏನು ಗೊತ್ತಾ? ನೀವು ಕೌರವರ ಪಕ್ಷದಲ್ಲೇ ಯುದ್ಧ ಆಡಿ, ಅದೇ ನನಗೆ ಬೇಕು. ನನಗೆ ಹಿತೈಷಿಗಳಾಗಿರಿ, ನನ್ನ ಒಳ್ಳೆಯದನ್ನೇ ನೀವು ಬಯಸೋದು, ನನಗೆ ಹಿತವಾದದ್ದನ್ನೇ ನೀವು ಬಯಸ್ತೀರಲ್ಲ, ಈ ಯುದ್ಧದಲ್ಲೂ ಹಾಗೇ ಬಯಸಿ. ಆದರೆ ನೀವು ಕೌರವರ ಪಕ್ಷದಲ್ಲೇ ಇದ್ದು ಯುದ್ಧ ಆಡಿ, ನನಗೇನು ಚಿಂತೆ ಇಲ್ಲ, ಇದುವೇ ವರ. ಭೀಷ್ಮರಂತಾರೆ, ಹಾಗಲ್ಲಪ್ಪ, ನಿನ್ನ ಈ ವಿನಯ, ನಿನ್ನ ಈ ಸದ್ಗುಣದಿಂದ ನಾವು ಪ್ರೀತರಾಗಿದ್ದೇವೆ, ನಿನಗೇನು ಬೇಕು ಕೇಳು. ಇದು ಯುದ್ಧದಲ್ಲಿ ನಡೀತಾ ಇರೋದ್ರಿ, ಮತ್ತೆ ಸುಮ್ಮನೆ ಕೂತಲ್ಲಲ್ಲ. ಅದಕ್ಕೆ ಇದನ್ನು ಇಷ್ಟು ವಿಸ್ತಾರವಾಗಿ ಮಹಾಭಾರತದಲ್ಲೂ ಹೇಳಿದ್ದಾರೆ, ನಾವು ಎಲ್ಲ ಶ್ಲೋಕವನ್ನು ಹೇಳ್ತಾ ಇರೋದು. ರಣರಂಗದಲ್ಲಿ ಆಡುವ ಮಾತುಗಳೇ ಅಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ ಇವನ್ನೆಲ್ಲ. ನಿನಗೇನು ಬೇಕು ಕೇಳು ಅಂತ ಭೀಷ್ಮಾಚಾರ್ಯರು ಮತ್ತೆ ಹೇಳ್ತಾ ಇದ್ದಾರೆ. ಆಗ ಹೇಳ್ತಾರೆ, ಏನಿಲ್ಲ, ನೀವು ಉತ್ತಮವಾಗಿ ಯುದ್ಧ ಆಡಬೇಕು. ನೀವು ಯುದ್ಧ ಆಡ್ತೀರಿ, ನಿಮ್ಮನ್ನು ಗೆಲ್ಲೋದು ಹೇಗೆ ಅಂತ ಕೇಳಿದರು. ಯಾಕೆ? ಭೀಷ್ಮರು ಇರೋ ತನಕ ಪಾಂಡವರು ಗೆಲ್ಲಿಕ್ಕಾಗಲ್ಲ. ಭೀಮ ಇದ್ದಾನಲ್ರಿ ಅಂದರೆ ಭೀಷ್ಮರನ್ನು ಹೊಡೆಯಲ್ಲ ರೀ. ಮುಂದೆ ನಾವು ಘಟನೆಗಳನ್ನೆಲ್ಲ ಹೇಳ್ತೀವಿ. ಹೊಡೆಯೋದು ಅಂದರೆ ಹೆಂಗೆ? ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ತನ್ನವರು ಯಾರಾದರೂ ಭೀಷ್ಮರಿಗೆ ಸಿಕ್ಕಿದ್ರೆ ಬಿಡಿಸ್ಲಿಕ್ಕೆ ಎಷ್ಟು ಬಾಣ ಬಿಡಬೇಕೋ ಅಷ್ಟು ಬಿಡ್ತಾನೆ ಹೊರತು, ಅರ್ಜುನ ಭೀಷ್ಮಾಚಾರ್ಯರನ್ನು ಕೆಳಗೆ ಬೀಳಿಸಿದ ಹಾಗೆ ಒಂದು ಬಾಣನೂ ಭೀಷ್ಮಾಚಾರ್ಯ ಮೇಲೆ ಬಿಡಲ್ಲ ಭೀಮ. ಯಾಕೆ? ಈಗಾಗಲೇ ಇದ್ರ ಸಲುವಾಗಿಯೇ ಎಲ್ಲ ಕಥೆಗಳನ್ನು ಭೀಮ ಮಾಡಿಸಾಗಿದೆ. ಗುರುಸ್ಥಾನದಲ್ಲಿ ಇರುವವರನ್ನು ನಾನು ಎಂದೂ ವಿರೋಧಿಸುವುದಿಲ್ಲ, ಇದು ನನ್ನ ಭಾಗವತ ಧರ್ಮ, ಅದನ್ನು ನಡೆಸ್ತೀನಿ ನಾನು. ಅದಕ್ಕೋಸ್ಕರನೇ ಎಲ್ಲಿ ದ್ರೋಣಾಚಾರ್ಯರ ಒಂದು ಪಾಠಶಾಲೆಯಲ್ಲಿ ಅಭ್ಯಾಸ ಮಾಡೋ ಕಾಲದಿಂದ ಈ ವಿಚಾರವನ್ನು ಮಾಡಿಕೊಂಡು ಪ್ರತಿಯೊಂದು ಪರೀಕ್ಷೆಗೆ ಪ್ರತಿಯೊಂದು ಕಡೆಗೂ ಅರ್ಜುನನನ್ನು ಮುಂದೆ ಬಿಡ್ತಾ ಇದ್ರು, ನೀ ಹೋಗು. ಯಾಕೆ? ಎಲ್ಲ ಉತ್ತಮವಾದ ಅಸ್ತ್ರಶಸ್ತ್ರಗಳನ್ನು ತಿಳಿದುಕೊಂಡು ಭೀಷ್ಮರನ್ನು ಗೆಲ್ಲುವಂತಾಗಬೇಕು. ವಿಶೇಷವಾಗಿ ರುದ್ರದೇವರ ಅನುಗ್ರಹದಿಂದ ಪಾಶುಪತಾಸ್ತ್ರವನ್ನು ವನಪರ್ವದಲ್ಲಿ ಪಡೆದಿದ್ದಾನೆ. ಅರ್ಜುನನನ್ನು ತಯಾರು ಮಾಡಿದ್ದೇ ಇದಕ್ಕೆ. ಯಾಕೆ? ಭೀಷ್ಮಾದಿಗಳನ್ನು ನಾನು ಹೊಡೆಯೋಲ್ಲ, ನನ್ನ ಧರ್ಮ ಅಲ್ಲ ಅದು ಅಂತ ಭೀಮ ತಾನು ಸುಮ್ಮನೆ ಇದ್ದದ್ದು. ಹೀಗೆ ಆ ಭೀಷ್ಮಾಚಾರ್ಯರು ಅಪರಾಜಿತರು, ಅವರನ್ನು ಗೆಲ್ಲಿಕ್ಕಾಗಲ್ಲ. ಅದಕ್ಕೆ ನಿಮ್ಮನ್ನು ಹೇಗೆ ಗೆಲ್ಲಬೇಕು ಅಂತ ಧರ್ಮರಾಜ ಕೇಳಿದ. ಹಾಗೆ ಭೀಷ್ಮರಂತಾರೆ, ನೈನಂ ಪಶ್ಯಾಮಿ ಕೌಂತೇಯ ಯೋಮಾಂ ಯುದ್ಧಂತ ಮಾಹವೇ ವಿಜಯೇತ ಪುಮಾನ್ ಕಶ್ಚಿತ್ ಸಾಕ್ಷಾದಪಿ ಶತಕ್ರತು.
ನನಗೆ ಇವತ್ತಂತೂ ಯಾರೂ ಎದುರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಯಾರು ನನ್ನ ಗೆಲ್ಲಬಹುದು. ಆದ್ದರಿಂದ ಸಾಕ್ಷಾತ್ ಶತಕ್ರತು ಇಂದ್ರ, ಈ ಅರ್ಜುನ ಇಂದ್ರ ಬಂದರೂ ನನ್ನನ್ನು ಗೆಲ್ಲಿಕ್ಕಾಗಲ್ಲ. ಆಗ ಆದ್ದರಿಂದ ಇದನ್ನೇನು ಕೇಳ್ತಿ, ಬೇರೆ ಕೇಳು ಅಂತ ಹೇಳಿದರು. ಆಗ ಯುಧಿಷ್ಠಿರ ಮತ್ತೊಂದು ಪ್ರಶ್ನೆ ಕೇಳ್ತಾನೆ, ನಿಮ್ಮನ್ನು ಹೇಗೆ ಕೊಲ್ಲೋದು ಹೇಳ್ರಿ ಹಂಗಂದ್ರೆ ಅಂತ ಕೇಳ್ದ. ವಧೋಪಾಯಂ ಬ್ರೂಹಿ, ನಿಮ್ಮನ್ನು ಹೇಗೆ ಕೊಲ್ಲಬೇಕು ಅದನ್ನು ಧರ್ಮರಾಜ ಕೇಳಿದ. ಆಗ ಭೀಷ್ಮಾಚಾರ್ಯ ಉತ್ತರ ಕೊಡ್ತಾರೆ, ನಸ್ಮತಂ ತಾತ ಪಶ್ಯಾಮಿ ಸಮರೇಯೋ ಜಯೇತಮಾಂ ನತಾವನ್ ಮೃತ್ಯುಕಾಲೋಪಿ ಪುನರಾಗಮನಂ ಕುರು. ನೋಡಪ್ಪ, ಗೆಲ್ಲಿಕ್ಕೆ ಆಗಲ್ಲ, ನನ್ನನ್ನು ಗೆಲ್ಲಬಲ್ಲ ನಿಮ್ಮ ಪಕ್ಷದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಇವತ್ತಿಗೂ ಇಲ್ಲ. ಆಮೇಲೆ ನಮ್ಮದೇನು ಮರಣಕಾಲ ಹತ್ರಕ್ಕೆ ಬಂದಿಲ್ಲ, ಯಾಕೆ ಅವ್ರು ಸ್ವಚ್ಛಂದ ಮೃತ್ಯುಗಳವರು, ನಮ್ಮ ಮೃತಿಕಾಲ ಇನ್ನೂ ಸಮೀಪಿಸಿಲ್ಲ, ಇನ್ನೊಮ್ಮೆ ಬಾ ಹೇಳ್ತೀನಿ ಅಂತಂದರು. ಸರಿ ಅಂತ ಶಿರಸಾ ಪ್ರತಿಜಗ್ರಾಹ, ನಮಸ್ಕಾರ ಹಾಕಿ ಭಾಳ ದೊಡ್ಡವರಿದ್ದೀರಿ ಅಂತ ಹೇಳಿ ವಾಪಸ್ ಬರ್ತಾನೆ. ಅಂದರೆ ಇದು ಮೊದಲನೇ ದಿವಸದ ಯುದ್ಧ. ಇದು ಮೊದಲನೇ ದಿವಸ ಅಂತೂ ಭೀಷ್ಮಾಚಾರ್ಯರು ಸೋಲೋದು ಇಲ್ಲ, ಆಮೇಲೆ ಮೇಲ್ನೋಟಕ್ಕೆ ಸೋತರೂ ಕೂಡ ಮರಣ ಅಂತೂ ಅವ್ರಿಗೆ ಬರಲ್ಲ. ಅಲ್ಲ, ಭೀಷ್ಮ ಪಾತ ಅಂತ ಏನಾಗ್ತದಲ್ಲ, ಅವತ್ತು ಭೀಷ್ಮಾಚಾರ್ಯ ಬಿದ್ದಿದ್ದಷ್ಟೇ, ಯುದ್ಧದಿಂದ ಉಪರತರಾದರು. ಅವರು ದೇಹ ಬಿಟ್ಟಿದ್ದು ಮಾಘ ಮಾಸದಲ್ಲಿ. ಈ ಯುದ್ಧ ನಡೀತಾ ಇದೆ, ಇದೇ ಕಾಲದಲ್ಲಿ ಯುದ್ಧ ನಡೆದಿರೋದು, ಪುಷ್ಯದಲ್ಲೇ ನಡೆದಿದೆ. ಇದಾದ ಮೇಲೆ ಉತ್ತರಾಯಣ ಬರಬೇಕು. ಉತ್ತರಾಯಣ ಬಂದು ಮಾಘ ಶುದ್ಧ ಅಷ್ಟಮಿ ದಿವಸ ಅವರು ದೇಹ ಪರಿತ್ಯಾಗ ಮಾಡ್ತಾರೆ. ಮರಣಕಾಲ ಇನ್ನು ದೂರಿದೆ. ಆಗ ಸೋಲೋದು ಅಂತ ಅನ್ನೋದು ಏನಿದೆ, ಈ ಪಾತಕ್ಕೆ ಕಾರಣವಾಗುವ ರೀತಿಯ ಪ್ರಸಂಗಗಳು ಬರಬೇಕಲ್ಲ, ಅದಿನ್ನ ತುಂಬ ದೂರ ಇದೆಯಪ್ಪ. ಆದ್ದರಿಂದ ಇವತ್ತಂತೂ ನನ್ನನ್ನು ಯಾರೂ ಸೋಲಿಸ್ಲಿಕ್ಕಾಗಲ್ಲ, ಯುದ್ಧ ಆಡಿ ಮುಂದೆ ಅಂತಂದರು. ಆಯಿತು ಅಂತ ವಾಪಸ್ ಬಂದ ಅಂತ ಅನ್ಕೋಬೇಡಿ, ದ್ರೋಣಾಚಾರ್ಯ ಹತ್ರ ಹೋಗ್ತಾನೆ. ದ್ರೋಣಾಚಾರ್ಯ ಹತ್ರ ಹೋಗಿ ನಮಸ್ಕಾರ ಮಾಡ್ತಾನೆ. ಆಮಂತ್ರಯೇ ತ್ವಾಂ ಭಗವನ್ ಯೋತ್ಸೆ ವಿಗತ ಕಲ್ಮಷಃ ಕಥಂ ಜಯೇ ರಿಪೂನ್ ಸರ್ವಾನ್ ಅನುಜ್ಞಾತಸ್ತ್ವಯಾ ದ್ವಿಜ. ದ್ರೋಣಾಚಾರ್ಯರಿಗೆ ನಮಸ್ಕಾರ, ನಿಮ್ಮ ಅನುಗ್ರಹ ನಮ್ಮ ಮೇಲೆ ಇರಬೇಕು, ನಿಮಗೂ ಆಮಂತ್ರಣ ಕೊಡ್ತೀವಿ. ನಿಮ್ಮ ಅನುಗ್ರಹದಿಂದ ನಾವು ಹೇಗೆ ಶತ್ರುಗಳನ್ನು ಗೆಲ್ತೀವಿ, ನಿಮ್ಮ ಅನುಗ್ರಹ ಇರಬೇಕು ಅಂದಾಗ ದ್ರೋಣಾಚಾರ್ಯರು ಅದೇ ಮಾತಾಡ್ತಾರೆ. ಯದಿ ಮಾಂ ನಾಭಿಗಚ್ಚೇಥಾಃ ಯುದ್ಧಾಯ ಕೃತ ನಿಶ್ಚಯಃ ಶಪೇಯಂ ತ್ವಾಂ ಮಹಾರಾಜ ಪರಿಭಾವಾಯ ಸರ್ವಶಃ. ನೋಡೋ ಧರ್ಮರಾಜ, ನೀನು ಅಕಸ್ಮಾತ್ ನನ್ನ ಹತ್ರ ಬಂದಿರಲಿಲ್ಲ ಅಂದರೆ ನಾನು ನಿನಗೆ ಶಾಪ ಕೊಡ್ತಿದ್ದೆ ಸೋಲಾಗಲಿ ಅಂತ. ಅದೇನು ಮಾಡೋದು, ನೀ ಬಂದು ನಮಸ್ಕಾರ ಹಾಕಿದ್ದೀಯ, ಬೇಡ್ಕೊಂಡಿದ್ದೀಯ, ಆದರೆ ನನಗೇನು ಬೇಕು ಕೇಳು ಅಂತಂತಾರೆ. ಅವರು ಮಾತಾಡ್ತಾರೆ ನೋಡಿ, ಬ್ರಾಹ್ಮಣರು ಅರ್ಥಸ್ಯ ಪುರುಷೋ ದಾಸಃ ದಾಸಸ್ವರ್ಥೋ ನ ಕಸ್ಯಚಿತ್ ಇದು ಸತ್ಯಂ ಮಹಾರಾಜ ಬದ್ಧೋಸ್ಮ್ಯರ್ಥೇನ ಕೌರವೈಹಿ. ಏನು ಮಾಡಲೋ ರಾಜ, ದುಡ್ಡು ಯಾರ ದಾಸ ಅಲ್ಲ, ಆದರೆ ನಾನು ಅರ್ಥದ ದಾಸ. ನಾನು ಕೌರವರು ಕೊಟ್ಟಿರುವಂತಹ ಈ ಅರ್ಥಕ್ಕೆ ಬದ್ಧನಾಗಿದ್ದೇನೆ. ಆದ್ದರಿಂದ ನಿನ್ನ ಪಕ್ಷಕ್ಕೆ ಬಂದು ಯುದ್ಧ ಆಡಬೇಕು ಅನ್ನೋ ಒಂದು ಅಂಶವನ್ನು ಬಿಟ್ಟು ಉಳಿದು ನಿನ್ಗೇನು ಕೇಳ್ತೀಯೋ ಕೇಳು ಅಂತಂದರು. ಆಗ ಯುಧಿಷ್ಠಿರ ಮತ್ತೆ ಕೇಳ್ತಾನೆ, ನಿಮ್ಮನ್ನು ನಾ ಏನು ಪ್ರತ್ಯೇಕಿಸಿ ಕೇಳೋದಿಲ್ಲ, ನೀವು ಕೌರವರ ಪಕ್ಷದಲ್ಲಿ ಈ ಯುದ್ಧ ಆಡಬೇಕು, ನಿಮ್ಮನ್ನು ಗೆಲ್ಲೋದು ಹೇಗೆ ಅಂತ. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ನೋಡಪ್ಪ, ನನ್ನನ್ನೇನು ಅಷ್ಟು ಸುಲಭವಾಗಿ ನೀವು ಸೋಲಿಸ್ಲಿಕ್ಕಾಗಲ್ಲ. ನಾನಾಗಿ ಏನೇ ಯಾವುದಾದ್ರೂ ಅಪ್ರಿಯವಾಗಿರುವ ಸುದ್ದಿಯನ್ನು ಕೇಳಿ ಯುದ್ಧವನ್ನು ಆಡೋದನ್ನು ನಿಲ್ಲಿಸಬೇಕು, ಆವಾಗ ಸಾಧ್ಯ. ನಿನಗೊಂದು ಅಂಶ ಹೇಳ್ತೀನಿ ಕೇಳು. ನೀನು ಈ ತರಹ ಉತ್ತಮ ಗುಣದಿಂದ ಇದ್ದೀಯಲ್ಲ, ಯತೋ ಧರ್ಮ ತತಃ ಕೃಷ್ಣ ಯತಃ ಕೃಷ್ಣಸ್ತತೋ ಜಯ. ನೀವು ಧಾರ್ಮಿಕರು, ಧರ್ಮವನ್ನು ಇಟ್ಟುಕೊಂಡವರು, ನಿಮ್ಮಲ್ಲಿ ಧರ್ಮ ಇದೆ ಅಂತ ಆದ್ದರಿಂದ ಕೃಷ್ಣ ನಿಮ್ಮಲ್ಲಿದ್ದಾನೆ, ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಜಯ. ನಿಮ್ಮನ್ನು ಹೇಗೆ ಸೋಲಿಸೋದು ಅಂತ ಮತ್ತೊಮ್ಮೆ ಧರ್ಮರಾಜ ಕೇಳ್ತಾನೆ. ಆಗ ಹೇಳ್ತಾನೆ, ನೋಡು, ನನ್ನನ್ನು ಗೆದ್ದು
ಕೊಲ್ಲೋದು ಅಂತ ಅನ್ನೋದು ಅಷ್ಟು ಸುಲಭವಾಗಿ ಆಗೋದಿಲ್ಲ. ನಿಮ್ಮ ಪಕ್ಷದಲ್ಲಿ ಈಗ ಯಾರೂ ಇಲ್ಲ ಅಂಥವರು. ಆದರೆ ನಾನು ಶಸ್ತ್ರತ್ಯಾಗವನ್ನು ಮಾಡ್ತೀನಿ. ಯಾವಾಗ ಮಾಡ್ತೀನಿ ಅಂದರೆ, ಏನಾದರೂ ಅಪ್ರಿಯವಾಗಿರುವ, ಮಹದಪ್ರಿಯಂ ಶ್ರದ್ಧೆಯ ವಾಕ್ಯಾತ್, ನನಗೆ ಅತ್ಯಂತ ಶ್ರದ್ಧೆಯರು ಅಂತ ಏನಿರ್ತಾರೆ, ನಾನು ಯಾರ ಮಾತನ್ನು ನಂಬುತ್ತೀನಿ ಅಂತಹ ವ್ಯಕ್ತಿಗಳು ಬಂದು ನನ್ನ ಮುಂದೆ ಅಪ್ರಿಯವಾದ ಸುದ್ದಿಯನ್ನು ಹೇಳಿದರು ಅಂದರೆ ನಾನು ಶಸ್ತ್ರತ್ಯಾಗ ಮಾಡ್ತೀನಿ. ಅದು ಮುಂದೆ ಬರ್ತದೆ, 15ನೇ ದಿವಸ ಗೊತ್ತಾಗ್ತದೆ ಏನದು ಅಂತ. ಬೇರೆ ಏನೂ ಅಲ್ಲ, ಅಶ್ವತ್ಥಾಮ ಸತ್ತೋದ ಅಂತ ಹೇಳ್ತಾನೆ ಕೃಷ್ಣ. ಧರ್ಮರಾಜ ಹೋಗಿ ಅಶ್ವತ್ಥಾಮ ಹತಃ ಕುಂಜರ ಅಂತ ಹೇಳ್ತಾನೆ. ಆಗ ಶಸ್ತ್ರತ್ಯಾಗವನ್ನು ಮಾಡ್ತಾರವರು. ಅದ್ರ ಬಗ್ಗೆ ವಿಚಾರವನ್ನು ನಾವು 15ನೇ ದಿವಸದ ಕಥೆ ಹೇಳೋ ಕಾಲಕ್ಕೆ ವಿಸ್ತಾರವಾಗಿ ಹೇಳೋಣಂತೆ. ಆಯಿತು ಅಂತ ಅವರ ಅನುಗ್ರಹವನ್ನು ಪಡೆದು ಮತ್ತೆ ಕೃಪಾಚಾರ್ಯ ಹತ್ರ ಬರ್ತಾರೆ. ಕೃಪಾಚಾರ್ಯನ ಹೇಗೆ ಕೊಲ್ಲೋದೊಂದು ಪ್ರಶ್ನೆ ಕೇಳಲಿಕ್ಕೆ ಆಗೋದೇ ಇಲ್ಲ. ಯಾಕೆ, ಕೃಪಾಚಾರ್ಯರು ಚಿರಂಜೀವಿಗಳು. ಅದಕ್ಕೆ ನಿಮ್ಮನ್ನು ಹೇಗೆ ಸೋಲಿಸೋದು ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಚಿರಂಜೀವಿ ನಿಜ, ಆದರೆ ನಾನು ಯುದ್ಧ ಆಡೋದು ನಿಮ್ಮ ಜಯಕ್ಕೆ ಪ್ರತಿಬಂಧಕ ಆಗಲ್ಲ ಅಂತ ಹೇಳ್ತಾರೆ ಅವರು. ನಾವು ಯುದ್ಧ ಆಡ್ತಿರ್ತೀವಿ. ಯಾಕೆ, ಪರಮಾತ್ಮ ನಮ್ಮನ್ನು ಹುಟ್ಟಿಸಿರೋದು ಯಾಕೆ? ಭೂಭಾರ ಹರಣ ಮಾಡಲಿಕ್ಕೆ ಅಂತ. ವಿಷ್ಕಂಭ ಎನ್ನುವಂತಹ ರುದ್ರನ ಅವತಾರ ನಾನು. ನಮ್ಮ ಕೈಯಿಂದ ಎಷ್ಟು ಜನರ ಸಂಹಾರ ಮಾಡಿಸ್ಬೇಕು ಅಂತ ದೇವರು ಸಂಕಲ್ಪ ಮಾಡೋಣ, ಅಷ್ಟಾಗ್ತದೆ. ಆದರೆ ಜಯ ಮಾತ್ರ ನಿಮಗೆ ಅಂತ ಕೃಪಾಚಾರ್ಯ ಹೇಳ್ತಾರೆ. ಅವರು ಈ ಮಾತನ್ನು ಆಡ್ತಾರೆ, ಅರ್ಥಸ್ಯ ಪುರುಷೋದಾಸಃ, ನಾವು ಕೌರವರಿಂದ ದುಡ್ಡಿನಿಂದ ಬದ್ಧ ಆಗಿವಿದಿ, ಆದ್ದರಿಂದ ಬಿಟ್ಟು ಬರ್ಲಿಕ್ಕೆ ಆಗಲ್ಲ, ಬೇರೆ ಕೇಳು ಅಂತಂತಾರೆ. ನಿಮ್ಮ ಅನುಗ್ರಹ ಇರಲಿ ಅಂತ ಕೇಳ್ತಾ ಇದ್ದಾನೆ. ಕೊನೆಯದಾಗಿ ತಮ್ಮ ಸೋದರ ಮಾವ ಶಲ್ಯ ಮಹಾರಾಜನ ಹತ್ರ ಬರ್ತಾರೆ. ಶಲ್ಯ ಬಹಳ ಪರಾಕ್ರಮಿ, ವೃದ್ಧ. ಅವನಿಗೂ ನಮಸ್ಕಾರ ಹಾಕ್ತಾರೆ. ಅವನು ಹೇಳ್ತಾನೆ, ಕೃಪಾಚಾರ್ಯರು ಹೇಳ್ತಾರೆ ಅದೇ ಮಾತನ್ನು, ನೀವು ಬಂದಿದ್ದಿಲ್ಲ ಅಂದರೆ ನಾವು ಶಾಪ ಕೊಡ್ತಾ ಇದ್ವಿ ಅಂತ. ನೀವು ಬಂದಿದ್ದಕ್ಕೆ ಶಾಪ ಕೊಡ್ಲಿಕ್ಕೆ ಆಗಲ್ಲ ಇವಾಗ. ಶಲ್ಯನೂ ಹೇಳ್ತಾನೆ, ಕೃಪಾಚಾರ್ಯರು ಹೇಳ್ತಾರೆ, ನೋಡು ಧರ್ಮರಾಜ ಏನು ಮಾಡಲಿ, ಅರ್ಥಸ್ಯ ಪುರುಷೋದಾಸಃ, ಅದೇ ಮಾತನ್ನು ಹೇಳ್ತಾರೆ ಮತ್ತೆ. ಆಗ ಧರ್ಮರಾಜ ಈಗಾಗಲೇ ಉದ್ಯೋಗ ಪರ್ವದಲ್ಲಿ ಹೇಳಿರುವ ಮಾತನ್ನು ನೆನಪಿಸ್ತಾನೆ. ಉದ್ಯೋಗ ಪರ್ವದಲ್ಲಿ ಒಂದು ಘಟನೆ ಆಗಿದೆ, ಎಲ್ಲರೂ ಸ್ಮೃತಿಯಲ್ಲಿ ಇಟ್ಕೊಳ್ಬೇಕದನ್ನು. ಶಲ್ಯ ಮಹಾರಾಜ ಪಾಂಡವರ ಪಕ್ಷಕ್ಕೆ ಸೇರಬೇಕು ಅಂತ ಬರ್ತಿರ್ತಾನೆ. ಆಗ ಇವನಿಗೆ ಮೋಸ ಮಾಡಿ ದುರ್ಯೋಧನ ಮಾರ್ಗ ಮಧ್ಯದಲ್ಲಿ ಎಲ್ಲ ವಿಧವಾಗಿರುವಂತಹ ಸಾಮಗ್ರಿಗಳನ್ನು ಇಟ್ಟು ಇವನಿಗೆ ಉಪಚಾರವನ್ನು ಮಾಡ್ತಾನೆ. ಮೈ ಮರೆತು ಬಿಡ್ತಾನೆ ಶಲ್ಯ ಮಹಾರಾಜ. ಇದನ್ನು ಯಾರು ಕಲ್ಪಿಸಿದ್ದು? ಪಾಂಡವರೇ ಕಲ್ಪಿಸಿದ್ದು ಅಂತ ಮನಸ್ಸಲ್ಲಿ ಇಟ್ಟುಕೊಂಡು, ನಾನು ಇದನ್ನು ಕಲ್ಪನೆ ಮಾಡಿದವರಿಗೆ ಏನು ಹೇಳ್ತಾರೋ ಅದನ್ನು ಕೊಟ್ಬಿಡ್ತೀನಿ ಅಂತ ಹೇಳ್ದ. ಆದರೆ ಅದರ ಕಲ್ಪನೆಯನ್ನು ಮಾಡಿದ್ದು, ಆ ವ್ಯವಸ್ಥೆಯನ್ನು ಮಾಡಿದ್ದು ದುರ್ಯೋಧನ. ಅಲ್ಲೇ ಅಡ್ಕೊಂಡಿದ್ದ. ಬಂದ, ಸ್ವಾಮಿ ಎಲ್ಲ ನಮ್ಮದೇ ವ್ಯವಸ್ಥೆ ಅಂತಂದ. ಅಯ್ಯೋ ಎಂಥ ತಪ್ಪಾಗೋಯಿತು ಅಂತ. ಆದರೂ ಸತ್ಯನಿಷ್ಠರು, ಸತ್ಯಧರ್ಮ ರಥ ಅಂತ ಕರೆದಿದ್ದಾರೆ ಶಲ್ಯನನ್ನು. ಮಾತಿಗೆ ತಪ್ಪೋದಿಲ್ಲ ಅವರು. ಆದರೂ ಪಾಂಡವರನ್ನು ಭೇಟಿಯಾಗಿ ಬರ್ತೀನಿ ಅಂತ ಹೋಗ್ತಾನೆ. ಕಥೆಯನ್ನೆಲ್ಲ ಹೇಳ್ತಾರೆ. ಹೇಳಿದಾಗ ಆಯಿತು, ಏನು ಮಾಡೋದು ಬೇಡ, ಒಂದು ಕೆಲಸ ಮಾಡಬೇಕು. ನೀವು ಕರ್ಣನ ಸಾರಥಿಯಾಗಿ ಕರ್ಣನ ತೇಜೋವಧೆ ಮಾಡಬೇಕು. ಕರ್ಣನನ್ನು ಅವಮಾನ ಮಾಡಬೇಕು. ಯುದ್ಧ ಆಡೋ ಕಾಲಕ್ಕೆ ಅವನು ಮನಸ್ಸು ಶಿಥಿಲ ಆಗಿ ಹೋಗಬೇಕು, ಆ ತರಹ ಮಾತಾಡಬೇಕು ಅಂತ ಹೇಳಿರ್ತಾರೆ. ಅದನ್ನೇ ನೆನಪಿಸ್ತಾರೆ. ನೀವೇನೋ ನಮ್ಮ ಮೇಲೆ ಅನುಗ್ರಹಿಸೋದು ಬೇಡ, ಅಂದರೆ ಅನುಗ್ರಹ ಇದೆ, ಬೇರೆ ಏನು ಕೊಡೋದು ಬೇಡ, ಈ ಒಂದು ಮಾತನ್ನು ನೀವು ನಿಶ್ಚಿತವಾಗಿ ನಡೆಸಬೇಕು ಅಂತ ಶಲ್ಯ ಮಹಾರಾಜನಿಗೆ ಧರ್ಮರಾಜ ಹೇಳ್ತಾನೆ. ಆಯಿತು ಅಂತ ಶಲ್ಯ ಮಹಾರಾಜನು ಕೂಡ ಹೇಳ್ತಾನೆ. ಆ ಕೃಷ್ಣ ಬಂದಿದ್ನಲ್ಲ ಹಿಂದಕ್ಕೆ, ಅಲ್ಲೇ ಕರ್ಣ ನಿಂತ್ಕೊಂಡಿದ್ದ. ಕರ್ಣನ ಭೇಟಿಯಾಗಿ ಬರೋಣ ಅಂತ ಹೋದ. ಯಾಕೆ, ಈಗಾಗಲೇ ಜಗಳ ಆಡ್ಕೊಂಡಿದ್ದಾರೆ. ಈ ಮುದುಕ ಇರೋ ತನಕ ನಾ ಯುದ್ಧ ಆಡಲ್ಲ ಅಂತ. ಯಾಕೆ, ಭೀಷ್ಮಾಚಾರ್ಯರು ಯಾರು ಅತಿರಥರು ಮಹಾರಥರು ಅಂತ ಎಣಿಸ್ಬೇಕಲ್ಲ. ಈ ಅತಿರಥ ಮಹಾರಥ ಸಂಖ್ಯಾನ ಮಾಡುವ ಕಾಲಕ್ಕೆ ಎಲ್ಲರ ಹೆಸರನ್ನೂ ಹೇಳಿದರು, ಕರ್ಣನ ಹೆಸರನ್ನೇ ಹೇಳಲಿಲ್ಲ. ದುರ್ಯೋಧನ ಕೇಳ್ದ, ಯಾಕೆ ಕರ್ಣನ ಮೇಲೆ ಬಹಳ ಪ್ರೀತಿ ಅವನಿಗೆ. ಸ್ವಾಮಿ ಎಲ್ಲರೂ ಹೆಸರು ಬಂತು, ಈ ಎಲ್ಲ ಪಟ್ಟಿ ಒಳಗೆ ನಮ್ಮ ಕರ್ಣನ ಹೆಸರು ಬರಲಿಲ್ಲ. ನೋಡಿದರು, ಅತಿರಥ ಒಳಗೂ ಬಂದಿಲ್ಲ, ಮಹಾರಥದಲ್ಲೂ ಬಂದಿಲ್ಲ.
ಇಲ್ಲಪ್ಪ ಅಂತಂದ್ರು ಅವರು. ಸರಿಯಾಗಿ ನೋಡ್ರಿ ಅಂತಂದಾಗ ಆಗ ಹೇಳ್ತಾರೆ, ನಿಮ್ಮ ಕರ್ಣ ಅರ್ಧ ರಥ ಅವನು. ಯಾಕೆ? ಎಲ್ಲ ಯುದ್ಧದಲ್ಲೂ ಸೋತ್ಕೊಂಡು ಬಂದಿದ್ದಾನೆ. ಅವನು ಗೆದ್ದಿರೋ ಒಂದು ಯುದ್ಧ ಹೇಳಿ ನೋಡೋಣ. ದುರ್ಯೋಧನನ್ನ ಚಿತ್ರರಥನೋ ಗಂಧರ್ವರೆಲ್ಲರೂ ಹಿಡಿದು ಹಾಕಿದ್ರೆ ಓಡೋಗ್ಬಿಟ್ಟ. ರಣೇ ರಣೇ ಅಭಿಮಾನೀಚ, ಬರೇ ಹೇಳ್ಕೊಳ್ಳೋದು ಜಾಸ್ತಿ. ಘೃಣೀಕರಣ ಪ್ರಮಾದೀಚ ಸಹ ಅರ್ಧರಥ ಮತೋ ಮಮ. ಸುಮ್ಮನೆ ಯಾರ ಮೇಲೆ ದಯಾ ತೋರಿಸ್ಬಾರ್ದು, ಅವ್ರ ಮೇಲೆ ದಯಾ ಮಾಡ್ತಾನೆ, ಸೋತೋಗ್ತಾನೆ, ತಪ್ಪು ಕೆಲಸ ಮಾಡ್ತಾನೆ. ಆದ್ದರಿಂದ ಇವನು ಅರ್ಧರಥ ಅಂತ ಹೇಳಿರ್ತಾರೆ. ಸಿಟ್ಟು ಬಂದ್ಬಿಟ್ಟಿರ್ತದೆ ಕರ್ಣನಿಗೆ. ಇವರಿರೋ ತನಕ ನಾ ಯುದ್ಧ ಆಡಲ್ಲ ಅಂತ ಪ್ರತಿಜ್ಞೆ ಮಾಡ್ದ. ಅಂದ್ರೇನು? ಭೀಷ್ಮಾಚಾರ್ಯರು ಯುದ್ಧ ಆಡಿದ್ದು 10 ದಿವಸಗಳ ಪರ್ಯಂತ, ಇರೋದೇ 18 ದಿವಸ ಯುದ್ಧ. ಅದರಲ್ಲಿ 10 ದಿವಸ ಯುದ್ಧಕ್ಕೆ ಬಂದಿಲ್ರಿ, ಹಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ. ಅದಕ್ಕೆ ಕೃಷ್ಣ ಅಂದ, ನನಗೆ ಸುದ್ದಿ ಗೊತ್ತಾಯಿತು ನೀವು ಒಳಗೆ ಜಗಳಾಡ್ಕೊಂಡಿದ್ದೀರಿ ಅಂತ. ಆದ್ದರಿಂದ 10 ದಿವಸ ಕೂತ್ಕೊಂಡು ಏನು ಮಾಡ್ತಿ, ನಮ್ಮ ಪಕ್ಷಕ್ಕೆ ಬಾ ಅಂದ. ಆಮೇಲೆ ಯುದ್ಧ ಆಡ್ಕೋ ಕೌರವ್ರ ಪಕ್ಷದಲ್ಲಿ. ಯಾಕೆ ದಿವಸ ಬರಬೇಕು, ಖಾಲಿ ಕೂಡಬೇಕಲ್ಲ. ಈ ಕ್ರೀಡೆನ ಆಡೋ ಕಾಲಕ್ಕೆ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರಲ್ರಿ, ಪಾಪ ದಿವಸ ಕೂಡಬೇಕು ಅವರು. ನಮ್ಮ ಪಕ್ಷಕ್ಕೆ ಬರ್ರಿ ಅಂತ ಪರಪಕ್ಷದವ್ರ ಕಡೆ ಹೋಗ್ಬೋದು, ನಾ ಕೆಲಸ ಆರೋ ಮಾಡ್ದಂಗೆ ಆಗ್ತದೆ. ಹಾಗೆ ಕರ್ಣ 10 ದಿವಸ ತನಕ ಅಂತ ಯುದ್ಧ ಆಡೇ ಇಲ್ಲ, ಕೂತು ಏನು ಮಾಡ್ತೀಯಪ್ಪ? ಅದಕ್ಕೆ ನಮ್ಮ ಹತ್ರ ಬಂದ್ಬಿಡು, 10 ದಿವಸ ಯುದ್ಧ ಆಡು. 11ನೇ ದಿವಸ ಅಂದರೆ ಭೀಷ್ಮಪಾತ ಯಾವಾಗ ಆಗ್ತದೋ ಆವಾಗ ವಾಪಸ್ ಹೋಗು, ಆಮೇಲೆ ನೀನು ಪರಪಕ್ಷದಲ್ಲಿ ಯುದ್ಧ ಆಡು ಅಂತ ಕೃಷ್ಣ ಹೇಳ್ತಾನೆ. ಆಗ ಕರ್ಣ ಹೇಳಿದ, ಸಾಧ್ಯನೇ ಇಲ್ರಿ, ನವಿಪ್ರಿಯಂ ಕರಿಷ್ಯಾಮಿ ಧಾರ್ತ ರಾಷ್ಟ್ರಸ್ಯ ಕೇಶವ. ದುರ್ಯೋಧನನಿಗೆ ಅಪ್ರಿಯವಾದುದನ್ನು ನಾನು ಮಾಡೋದಿಲ್ಲ. ನಾನು ಅವನ ಸಲುವಾಗಿ ಪ್ರಾಣವನ್ನೇ ಪರಿತ್ಯಾಗ ಮಾಡಲಿಕ್ಕೆ ತಯಾರಿದ್ದೀನಿ. ಸರಿ, ನನಗೆ ಗೊತ್ತಿದೆ, ಸುಮ್ಮನೆ ಹಾಗೆ ಕರೆದಿದ್ದು. ಕೃಷ್ಣ ಹೋಗ್ತಾ ಇದ್ದಾನೆ. ಧರ್ಮರಾಜನು ವಾಪಸ್ಸು ತಮ್ಮ ಸೈನ್ಯಕ್ಕೆ ಹೋಗ್ಬೇಕಲ್ಲ. ಹೋಗೋ ಕಾಲಕ್ಕೆ ಘೋಷಣೆ ಮಾಡ್ತಾರೆ, ಯಾರಾದರೂ ನಮ್ಮ ಪಕ್ಷಕ್ಕೆ ಬರಬೇಕು ಅಂತಿದ್ರೆ ಬಂದರೆ ನಾವು ಕರ್ಕೊಳ್ತೀವಿ ಅಂದರು. ಯಾರು ಬರ್ತಾರೆ? ಒಬ್ಬ ವ್ಯಕ್ತಿ ಬಂದ, ಅವನೇ ಯೂತ್ಸು, ಧೃತರಾಷ್ಟ್ರನ ಒಬ್ಬ ಮಗ. ಅಂದರೆ ಈ 100 ಮಂದಿ ದುಷ್ಟರಿದ್ದಾರಲ್ಲ, ಅವರಲ್ಲಿ ಸೇರೋದಿಲ್ಲ ಇವನು. ಧೃತರಾಷ್ಟ್ರನಿಂದ ಒಬ್ಬ ದಾಸಿಯಲ್ಲಿ ಹುಟ್ಟಿರುವಂತಹ ಶ್ರೇಷ್ಠ ವಿಷ್ಣು ಭಕ್ತ ಯುಯುತ್ಸು ಅಂತ. ಯಾವಾಗ ಭೀಮನಿಗೆ ವಿಷ ಹಾಕ್ತಾರೆ, ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇವರೆಲ್ಲರೂ ವಿಚಾರ ಮಾಡಿರ್ತಾರಲ್ಲ, ಅವಾಗ ಅವನ್ನೆಲ್ಲವನ್ನ ತಿಳಿದುಕೊಂಡು ಯುಯುತ್ಸು ಭೀಮನಿಗೆ ಮೊದಲೇ ಹೇಳ್ತಿದ್ದ. ಅಲ್ಲ, ಗೊತ್ತಿದ್ರು ಆ ವಿಷ ಭಯ ಹಾಕೋತಿದ್ರು ಅವರು. ಯಾಕೆ ಈ ವಿಷ ಏನಿದು, ಶಕ್ತಿನೇ ಇಲ್ಲ ಇದಕ್ಕೆ. ಕಾಲಕೂಟ ವಿಷವನ್ನೇ ತಿಂದು ಕುಡಿದ ಮೇಲೆ ಇದೆಯಾ ವಿಷ? ಆದರೆ ಭಗವಂತನ ಪ್ರೀತಿಯಾಗಲಿ ಅಂತ, ಭೀಮನ ಅನುಗ್ರಹ ಆಗಲಿ ಅಂತ ಯುಯುತ್ಸು ತಾನು ಎಲ್ಲ ದುರ್ಯೋಧನಾದಿಗಳ ಕುಕೃತ್ಯಗಳನ್ನು ಭೀಮನ ಮುಂದೆ ಹೇಳ್ತಾ ಇದ್ದ. ಭೀಮನ ಭಕ್ತ ಅವನು. ನಿರುತಿ ಅಂತ ದೇವತೆಯ ಹೆಸರನ್ನು ಕೇಳಿದ್ದೀವಿ ನಾವು. ನೈಋತ್ಯ ದಿಕ್ಕಿಗೆ ಅಭಿಮಾನಿಯಾದ ದೇವತೆ. ಅವ್ರ ತಮ್ಮ ನಿರುತ, ಅವರ ಅವತಾರ ಯುಯುತ್ಸು. ನಾನು ಬರ್ತೀನಿ ಎಂದ, ನಾನು ಪಾಂಡವರ ಪಕ್ಷಕ್ಕೆ ಹೋಗ್ತೀನಿ ಅಂತ. ಎಲ್ಲರೂ ನೋಡ್ತಾ ಇರುವ ಕಾಲಕ್ಕೆ ಈ ಪಕ್ಷದಿಂದ ಹೀಗೆ ಬಂದು ಪಾಂಡವರ ಪಕ್ಷ ಸೇರಿಕೊಂಡ ಯುಯುತ್ಸು. ಆಗ ಯುಧಿಷ್ಠಿರ ಅಂದ, ಬಹಳ ಸಂತೋಷಪ್ಪ, ಒಬ್ಬನಾದರೂ ಬಂದ್ರಲ್ಲ ಕರೆದಿದ್ದಕ್ಕೆ. ಕೆಲವೊಮ್ಮೆ ಹಿಂಗೆ ಕರೀಲಿಕ್ಕೂ ಬರೋಂಗಿಲ್ಲ, ಯಾರು ಬಂದಿಲ್ಲ ಅಂದರೆ ಕರೆದಿದ್ದು ಮರ್ಯಾದೆ ಹೋಗ್ತದೆ. ಆಗ ನೋಡ್ತಾನೆ ಧರ್ಮರಾಜ, ನೋಡಿ ಸಂತೋಷಪಟ್ಟ. ಯುಯುತ್ಸು ಮೇಲೆ ಚಲೋ ಅಭಿಪ್ರಾಯನೇ ಇತ್ತು ಮೊದಲಿಂದನು. ಅವರೆಲ್ಲರೂ ಉತ್ತಮವಾಗಿರುವ ಸಂಬಂಧದಲ್ಲೇ ಇದ್ದಾರೆ ಅಂತಾನೆ. ನೀನು ಬಂದಿಯಲ್ಲಪ್ಪ, ಬಹಳ ಚಲೋ ಆಯಿತು. ತ್ವಯಿ ಪಿಂಡಶ್ಚ ತಂತುಶ್ಚ ಧೃತರಾಷ್ಟ್ರಸ್ಯ ದೃಶ್ಯತೆ. ನಿನ್ನಲ್ಲೇ ಈ ಧೃತರಾಷ್ಟ್ರನ ಮುಂದಿನ ಸಂತಾನ, ಆಮೇಲೆ ಅವನ ಪಿಂಡ ಕಾಣಿಸ್ತಾ ಇದೆ ನನಗೆ ಅಂತ ಹೇಳ್ತಾನೆ. ಯಾಕೆ? ಧೃತರಾಷ್ಟ್ರ ಮೃತನಾದರೆ ದುರ್ಯೋಧನ ತಾನೇ ಶ್ರಾದ್ದ ಮಾಡಬೇಕು. ದುರ್ಯೋಧನದೇ ಮೊದಲು ಶ್ರಾದ್ದ, ಆಮೇಲೆ ಧೃತರಾಷ್ಟ್ರಂದು. ಆದ್ದರಿಂದ ನೀನೇ ಮುಂದೆ ಪಿಂಡವನ್ನು ಇಡೋದು ಅಂತ ನನಗೆ ಕಾಣಿಸ್ತಾ ಇದೆ. ಆಮೇಲೆ ಮುಂದಿನ ಸಂತಾನವು ನಿನ್ನಿಂದಲೇ ನಡೆಯೋದು. ಆದ್ದರಿಂದ ಯುಯುತ್ಸು ಬದುಕಿರ್ತಾನೆ, ಮುಂದೆ ವರ್ಣನೆ ಮಾಡ್ತಾರೆ. ಆದ್ದರಿಂದ ನಿನ್ನಲ್ಲಿ ಏನೇ ಸಂತಾನ ಹಾಗೂ ಪಿಂಡ ಎರಡೂ ಉಳ್ಕೊಂಡಿರೋದು, ಬಾ ಅಂತ ಅವನನ್ನು ಕರೀತಾನೆ. ಬಹಳ ಸಂತೋಷದಿಂದ ಯುಯುತ್ಸು ಪಾಂಡವರ ಸೈನ್ಯವನ್ನು ಪ್ರವೇಶ ಮಾಡ್ತಾನೆ. ಎಲ್ಲರೂ ಈಗ ಭಾರ
ಶಕ್ತಿಯನ್ನು ತೋರಿಸಬೇಕು, ತಮ್ಮ ಪರಾಕ್ರಮ ಏನಿದೆ ಅಂತ ತೋರಿಸ್ಬೇಕು, ಧರ್ಮದ ಸಲುವಾಗಿ ಯುದ್ಧ ಆಡಬೇಕು, ಈ ಅಯೋಗ್ಯರ ಸಂಹಾರ ಆಗಬೇಕು ಅಂತ ವಿಚಾರಿಸಿ ಎಲ್ಲರೂ ಸಿಂಹನಾದವನ್ನು ಮಾಡ್ತಾ ಇದ್ದಾರೆ. ದೃಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿ, ಕೌರವರಲ್ಲಿ ಸೇನಾಧಿಪತಿಯಾದವರು ಭೀಷ್ಮಾಚಾರ್ಯರು. ನೋಡಿ, ಒಂದು ವಿಚಾರ ಇದೆ, ಕೌರವರಲ್ಲಿ ಯಾರ್ಯಾರು ಸೇನಾಪತಿಗಳು ಅಂತಿದ್ದಾರೆ, ಅವ್ರು ಯಾರಿಗೂ ಕೂಡ ಗೆದ್ದೇ ಗೆಲ್ತೀವಿ ಎನ್ನುವಂತಹ ವಿಚಾರ ಇಲ್ಲೇ ಇಲ್ಲ ಅವರಿಗೆ. ಈಗ ಭೀಷ್ಮಾಚಾರ್ಯರು ಮೊದಲನೇ ಸೇನಾಪತಿ, ಅವರಿಗಾಗಲೇ ಹೇಳಿಕೊಟ್ಟಿದ್ದಾರೆ, ನನ್ನನ್ನು ಸಾಯಿಸ್ಲಿಕ್ಕಾಗಲ್ಲ, ಆದರೆ ನಿಮಗೆ ಜಯ ಆಗೋದು ಅಂತ ಅವರು ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ. ಮುಂದೆ ದ್ರೋಣಾಚಾರ್ಯರು, ಅವರು ಆಶೀರ್ವಾದ ಮಾಡಾಯಿತು. ದ್ರೋಣಾಚಾರ್ಯ ಆದಮೇಲೆ ಕರ್ಣ ಒಬ್ಬನಿದ್ದಾನೆ, ಅವನೇನು ಆಶೀರ್ವಾದ ಮಾಡಿಲ್ಲ, ಆದರೆ ಕರ್ಣನಿಗೆ ಗೆಲ್ತೇವೆ ಎನ್ನುವಂತಹ ಖಾತ್ರಿ ಇಲ್ಲ ಅವನಿಗೆ. ಆಗಲೇ ಹೇಳಿದ್ದಾನೆ ಅವನು, ಶತ್ರು ಚಿಂತೆ ಇಲ್ಲ, ಯುದ್ಧ ಅಂತೂ ಆಡೋದು ಅಂತ. ಮುಂದೆ ಸೇನಾಪತಿ ಯಾರು? ಶಲ್ಯ ಮಹಾರಾಜನೂ ಕೂಡ ಅನುಗ್ರಹ ಮಾಡಿದ್ದಾನೆ. ಕೊನೆಯದಾಗಿ ಅಶ್ವತ್ಥಾಮ ಒಬ್ಬನು. ಅಶ್ವತ್ಥಾಮನಿಗೂ ಅಭಿಪ್ರಾಯ ಅದೇ ಇದೆ, ಸಿಟ್ಟಿಗೆ ಯುದ್ಧ ಆಡ್ತಾರೆ, ಆದರೆ ಕೃಷ್ಣನ್ ಮುಂದೆ ಏನು ಮಾಡ್ಲಿಕ್ಕೆ ಬರಲ್ಲ ಅಂತ ಈ 5 ಮಂದಿಗೂ ಗೊತ್ತಿದೆ. ಇರೋದು 5 ಸೇನಾಪತಿಗಳು, 5 ಜನಕ್ಕೂ ಕೂಡ ಗೆಲ್ತೀವಿ ಇರುವಂಥ ಖಾತ್ರಿ ಇಲ್ಲ, ಯುದ್ಧ ಆಡ್ತಾ ಇದ್ದಾರೆ. ಯಾಕೆ? ಧರ್ಮ ಅಂತ ಆಡ್ತಾ ಇದ್ದಾರೆ. ಈಗ ಅರ್ಜುನನ ವಿಷಯದಲ್ಲಿ ನಾವು ಗೀತಾರ್ಥ ತಿಳ್ಕೊಂಡ್ವಿ. ನೋಡಪ್ಪ, ಗೆದ್ರೆ ರಾಜ್ಯ ಸ್ವರ್ಗ, ಸೋತ್ರೆ ಸ್ವರ್ಗ, ಇದೇ ಅಂಶವನ್ನು ಇವರಲ್ಲೂ ಇಟ್ಕೊಳ್ರಿ. ಇವಾಗ ಗೆದ್ರೆ ಅಂತ ಇಲ್ಲೇ ಇಲ್ಲ, ಸೋಲ್ತಾರೆ ಉತ್ತಮವಾಗಿರುವಂತಹ ಸ್ವರ್ಗಲೋಕ ಪ್ರಾಪ್ತಿ, ಹೀಗೆ ತಿಳ್ಕೊಳ್ಳಿ. ಆದ್ದರಿಂದ ಇವರ ಯುದ್ಧವೂ ಕೂಡ ವ್ಯರ್ಥ ಆಯಿತು ಅಂತ ಅಂದ್ಕೊಳ್ಬೇಡಿ. ಧರ್ಮಕ್ಕಾಗಿ ಯುದ್ಧ ಆಡಿದ್ದಾರೆ ಅಂತಾದ್ದರಿಂದ ಸಾತ್ವಿಕರೆಲ್ಲರೂ ಕೂಡ ವಿಷ್ಣು ಪ್ರೀತಿಯನ್ನು ಪಡೆದಿದ್ದಾರೆ. ಇನ್ನೇನು ದುರ್ಯೋಧನಾದಿಗಳಿದ್ದಾರಲ್ಲ, ಅವರು ಸ್ವರ್ಗವನ್ನು ಪಡೆದಿದ್ದಾರೆ. ಮುಂದೆ ಸ್ವರ್ಗಾರೋಹಣ ಮಾಡೋ ಕಾಲಕ್ಕೆ ಪಾಂಡವರಿಗಿಂತ ಮುಂಚೆನೇ ಬಂದು ಕೂತ್ಕೊಂಡಿರ್ತಾರೆ ದುರ್ಯೋಧನಾದಿಗಳು. ಅದರ ವರ್ಣನೆ ಮುಂದೆ ಬರ್ತದೆ ಸ್ವರ್ಗಾರೋಹಣ ಪರ್ವದಲ್ಲಿ. ಎಲ್ಲರೂ ಸಿಂಹನಾದವನ್ನು ಮಾಡಿದ್ದಾರೆ. ದೃಷ್ಟದ್ಯುಮ್ನ ಎಲ್ಲರಿಗೂ ಕೂಡ ಅದು ಯುದ್ಧ ಆಡೋ ಕಾಲಕ್ಕೆ ಒಂದು ತರಹ ಬರಬೇಕು, ಹಿಂಗೆ ಮೈ ಮೇಲೆ ಜೋರಾಗಿ ಶಂಖ ಓದೋದು, ಹುಮ್ಮಸ್ ಬರಬೇಕು. ಆ ತರಹ ಶಂಖನಾದವನ್ನು ಮಾಡ್ತಾ ಇದ್ದಾರೆ, ಸಿಂಹನಾದವನ್ನು ಮಾಡ್ತಾ ಇದ್ದಾರೆ. ಯಾವುದರಿಂದ ಎಲ್ಲ ಸೈನಿಕರಿಗೂ ಕೂಡ ಹುಮ್ಮಸ್ಸು ಜಾಸ್ತಿಯಾಗಿ ಯುದ್ಧ ಆಡಬೇಕು. ಮೊದಲನೇ ದಿವಸದ ಯುದ್ಧವನ್ನು ವರ್ಣಿಸ್ತಾರೆ. ನೋಡಿ, ಪಾಂಡವರ ಸೈನಿಕರು ಅವರು ವಿಚಾರ ಮಾಡಿದರು, ಧರ್ಮರಾಜ ಇಷ್ಟೆಲ್ಲ ಅವರ ಅನುಗ್ರಹವನ್ನು ಪಡೆದು ಆಜ್ಞೆಯನ್ನು ಪಡೆದು ಬಂದಲ್ಲ, ನಾವು ಸರಿಯಾದವರ ಸೈನ್ಯದಲ್ಲಿ ಇದ್ದೀವಿ ಅಂತ ಅವ್ರಿಗೆ ಅನಿಸ್ತು. ಏನೋ ಕರ್ಕೊಂಡ್ಬಂದಿದ್ದಾರೆ ಯುದ್ಧ ಆಡುವಂತ, ನಮ್ಮನ್ನು ಕೊಲಿಸ್ತಾ ಇದ್ದಾರೆ ಅಂತ ಒಬ್ಬ ಸೈನಿಕನಿಗೂ ಇಲ್ಲ ಹೇಳ್ತಾರವರು. ನೋಡಿ, ಸಂಬಂಧಿಕರಲ್ಲಿ ಎಷ್ಟು ದಯೆ ಇದೆ ಪಾಂಡವರಿಗೆ, ಗುರು ಹಿರಿಯರಲ್ಲಿ ಎಷ್ಟು ಭಕ್ತಿ ಇದೆ, ಶ್ರದ್ಧಾ ಇದೆ. ಸಾಧು ಪ್ರತಿಯೊಬ್ಬ ಸೈನಿಕನೂ ಕೂಡ ಹೇಳ್ತಾ ಇದ್ದಾನೆ, ಪಾಂಡವರ ಸಲುವಾಗಿ ನಾವು ಯುದ್ಧ ಆಡ್ತಾ ಇದ್ದೀವಲ್ಲ, ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಯಾಕೆ ಇಂಥವ್ರಿಗೆ ಪ್ರಾಣ ನಾವು ಕೊಡ್ತೀವಿ. ಸಾಧ್ವಿತಿ ಸರ್ವತ್ರ ನಿಶ್ಚಯರು ಸ್ತುತಿ ಸಂಹಿತಾ. ಎಲ್ಲರೂ ಕೂಡ ಬಹಳ ಚಲೋ ಇದ್ದಾರೆ ಪಾಂಡವರು, ಇವರು ಪಕ್ಷದಲ್ಲಿ ಇದ್ದಿದ್ದು ಬಹಳ ಉತ್ತಮ ಅಂತಂತ ಇದ್ದಾರೆ. ಹೀಗೆ ಹೇಳಿ ಯುದ್ಧವನ್ನು ಪ್ರಾರಂಭ ಮಾಡಿದರು ಅಂತ ಒಂದು ವಾಕ್ಯದಲ್ಲಿ ನಾವು ಹೇಳ್ತೀವಿ, ಯುದ್ಧ ಪ್ರಾರಂಭ ಆಗಿದೆ. ಮೊದಲನೇ ದಿವಸದ ಯುದ್ಧವನ್ನು ವರ್ಣಿಸ್ತಾರೆ. ಬೆಳಿಗ್ಗೆ ಯುದ್ಧ ಪ್ರಾರಂಭ ಆಗಿದೆ, ಸಾಯಂಕಾಲ ಮತ್ತು ಯುದ್ಧ ನಿಂತು ಬಿಡ್ತಾ ಇತ್ತು. ಮತ್ತು ಸಂಧ್ಯಾ ವಂದನೆ ಎಲ್ಲ ಮಾಡಲಿಕ್ಕೆ ಸಮಯ ಇದೆ. ಆಮೇಲೆ ಹೋಗಿ ಇವರು ಮಾತಾಡಿಸೋದು ಅವ್ರು ಮಾತಾಡಿಸೋದೆಲ್ಲ ನಡೀತಾ ಇತ್ತು. ಈಗ ವಿಶೇಷವಾಗಿ ಯುದ್ಧ ಪ್ರಾರಂಭ ಆದಾಗ ಮೊದಲಿಗೆ ಎಲ್ಲರನ್ನ ಮುನ್ನುಗ್ಗಿಸಬೇಕು ಅಂತ ಭೀಮಸೇನ ದೇವರು ತಾವು ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಯುದ್ಧ ಪ್ರಸಂಗಗಳನ್ನು ಕೂಡ ಬಹಳ ಸೂಕ್ಷ್ಮವಾದ ರೀತಿಯಿಂದ ನಿರ್ಣಯಿಸಿಕೊಟ್ಟಿದ್ದಾರೆ. ಪ್ರಾಯಶಃ ಯುದ್ಧದ ಸಲುವಾಗಿ ಇಷ್ಟು ದೊಡ್ಡದಾಗಿರುವ ಗ್ರಂಥವನ್ನು ಯಾರೂ ಬರೆದಿಲ್ಲ. ಕೆಲವೊಂದಿವೆ, ಊರುಭಂಗ ಅಂತ ಹೀಗೆಲ್ಲ ನಾಟಕಗಳಿವೆ. ಹೇಗೆ ಭೀಮಸೇನ ದುರ್ಯೋಧನ ಊರು ತೊಡೆಯನ್ನು ಮುರಿದ ಅಂತ ಹೇಳುವಂತಹ ನಾಟಕ, ಭಾಸ ನಾಟಕ. ಹೀಗೆ ಯುದ್ಧವನ್ನು ವರ್ಣಿಸುವಂತಹ ವಿಚಾರಗಳಿವೆ. ವೇಣಿ ಸಂಹಾರ, ಕೀಚಕನ ಸಂಹಾರವನ್ನು ಹೇಳುವ ಕಥೆ ಇದು. ಆದರೆ ಯಥಾವತ್ತಾಗಿ ಎಷ್ಟು ಬಾಣ ಬಿಟ್ಟರು, ಎಲ್ಲಿ ಬಡೀತು, ತಲೆಗೆ ಬಡಿತ, ಕಣ್ಣಿಗೆ ಬಡಿತ, ಮೂಗಿಗೆ ಬಡಿತ, ಕುತ್ತಿಗೆಗೆ ಬಡಿತ,
ಎಲ್ಲಿ ಬಡಿದ್ರೆ ಏನಾಯಿತು, ಸತ್ರು ಅಂತ ಇಷ್ಟು ಹೇಳಬಾರ್ದ? ಮತ್ತು ಯುದ್ಧ ವರ್ಣನೆ ಏನಾಗ್ತದದು? 18 ದಿವಸ ಯುದ್ಧ ಆಯಿತು, ಪಾಂಡವರಿಗೆ ಜಯ ಆಯಿತು, ಮುಗಿದೋಯ್ತು. ಹಾಗಾದರೆ ಮಹಾಭಾರತದಲ್ಲಿ ಭೀಷ್ಮ ಪರ್ವ, ಮುಂದೆ ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಇವೆಲ್ಲದರಿಂದಲೂ ಕೂಡ ಯುದ್ಧವನ್ನು ವರ್ಣಿಸಿದ್ದಾರೆ. ಅದಕ್ಕೆ ಆಚಾರ್ಯರೂ ಕೂಡ 3.5-4 ಅಧ್ಯಾಯಗಳನ್ನು ಕೇವಲ ಯುದ್ಧ ವರ್ಣನೆ ಮಾಡಲಿಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಮೇಯವನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ಯುದ್ಧದ ವೃತ್ತಾಂತವನ್ನು ಕೇಳೋಣಂತೆ. ಇವೆಲ್ಲ ಹೊಡೆದಿದ್ದು ಬಡಿದಿದ್ದು ಸಂಹಾರ ಮಾಡಿದ ಕಥೆ ಕೇಳಬೇಕಾ? ಪರಮಾತ್ಮ ನರಸಿಂಹ ರೂಪವನ್ನು ಸ್ವೀಕಾರ ಮಾಡಿ ಹೊಟ್ಟೆ ಸೀಳಿ ಕರುಳ ಮಾಲೆಯಲ್ಲಿ ಹಾಕ್ಕೊಂಡ, ಇದನ್ನೇನು ಕೇಳಬೇಕೇನ್ರಿ? ಇಲ್ಲ ದೇವರು ಅನುಗ್ರಹ ಮಾಡ್ದ, ಭಕ್ತರಿಗೆ ಅನುಗ್ರಹ ಮಾಡ್ದ, ಇಂಥ ಕಥೆ ಕೇಳಬೇಕಪ್ಪ. ಹೊಡೆದಿದ್ದು ಬಡಿದಿದ್ದು ಈ ಕಥೆಯನ್ನು ಯಾಕೆ ಕೇಳಬೇಕು? ಅಂದರೆ ಸಂಹಾರವನ್ನು ಮಾಡುವಂತಹ ಕಥೆಗಳನ್ನು ಯಾಕೆ ಕೇಳಬೇಕು? ಇದರಿಂದ ಏನು ಫಲ ಇದೆ? ಕೆಲವೊಮ್ಮೆ ಈ ಮಹಾಭಾರತದ ಯುದ್ಧ ಪ್ರಸಂಗಗಳನ್ನು ತುಂಬ ವರ್ಣನೆ ಮಾಡುವಂಥರನೂ ಇರಲ್ಲ. ಈಗ ಭಯ ಆಗಿಬಿಡ್ತದೆ ಹೇಳೋರು ಆ ಥರ ಇದ್ದರೆ. ನಾವೇನು ಆ ಥರ ಇಲ್ಲ, ಅದರಿಂದ ಭಯ ಆಗಲಿಕ್ಕಿಲ್ಲ. ಆದರೆ ಯುದ್ಧ ಪ್ರಸಂಗಗಳನ್ನು ಕೆಲವೊಮ್ಮೆ ಮನಸ್ಸಲ್ಲಿ ತಗೊಂಡ್ರೆ ಭಯ ಉಂಟಾಗ್ತದೆ. ಆ ರೀತಿಯಲ್ಲಿ ವರ್ಣಿಸಿದ್ದಾರೆ. ಇದನ್ನು ಕೇಳಬೇಕೇನ್ರಿ ಅಂದರೆ, ಹೌದು, ಅವಶ್ಯವಾಗಿ ಕೇಳಬೇಕು. ಯಾಕೆ ಕೇಳಬೇಕು? ಪರಮಾತ್ಮ ರಾಕ್ಷಸರ ಸಂಹಾರವನ್ನು ಮಾಡ್ತಾನೆ ಅನ್ನುವಂತಹ ಕಥೆಗಳನ್ನು ಕೇಳೋದ್ರಿಂದ ಏನು ಫಲ ಇದೆ ಅಂತ ಅನ್ನೋದನ್ನು ಈಶಾವಾಸ್ಯ ಉಪನಿಷತ್ನಲ್ಲಿ ಹೇಳ್ತಾರೆ. ಸಂಭೂತಿಂಚ ವಿನಾಶಂಚ ಯಸ್ತದ್ ವೇದೋ ಭಯಂ ಸಹ. ಪರಮಾತ್ಮ ಹುಟ್ಟಿಸ್ತಾನೆ ಅಂತ ತಿಳಿಯೋದು ಎಷ್ಟು ಮಹತ್ವದ್ದೋ, ಪರಮಾತ್ಮ ಸಂಹಾರ ಮಾಡ್ತಾನೆ ಅಂತ ತಿಳಿಯೋದು ಅಷ್ಟೇ ಮಹತ್ವದ್ದು. ಯಾಕೆ? ಪರಮಾತ್ಮ ಹುಟ್ಟಿಸ್ತಾನೆ, ಸೃಷ್ಟಿ ಮಾಡ್ತಾನೆ ಎನ್ನುವಂತಹ ಕಥೆಯನ್ನು ಕೇಳಿದಾಗ ಉತ್ತಮವಾಗಿರುವಂತಹ ಇಷ್ಟಪ್ರಾಪ್ತಿಯಾಗ್ತದೆ. ಮೋಕ್ಷ 2 ತರಹ: ಇಷ್ಟಪ್ರಾಪ್ತಿ, ಅನಿಷ್ಟ ನಿವೃತ್ತಿ. ಇಷ್ಟವಾಗಿರುವ ಸುಖದ ಪ್ರಾಪ್ತಿ, ಇದು ಒಂದು ಮೋಕ್ಷದ ಭಾಗ. ಅನಿಷ್ಟ ನಿವೃತ್ತಿ ಆಗಬೇಕು, ದುಃಖದ ಪರಿಹಾರ ಆಗಬೇಕಲ್ಲ, ಅದು ಒಂದು ಭಾಗ. ಹೀಗೆ ಪರಮಾತ್ಮ ಅನುಗ್ರಹ ಮಾಡ್ದ, ಸಂತೋಷಪಡಿಸ್ದ, ಆಮೇಲೆ ಜನ್ಮಾದಿಗಳನ್ನು ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಂಡಾಗ ಉತ್ತಮವಾಗಿರುವ ಇಷ್ಟಪ್ರಾಪ್ತಿ ಇದೆ. ಪರಮಾತ್ಮ ಸಂಹಾರ ಮಾಡಿದ ಅನ್ನುವ ಸಂಹಾರದ ಕಥೆಗಳನ್ನು ಕೇಳಿದಾಗ ನಮ್ಮ ಅನಿಷ್ಟ ನಿವೃತ್ತಿಯೂ ಆಗುತ್ತದೆ. ಈ ಕಾರಣದಿಂದ ಪರಮಾತ್ಮನೇ ಮಾಡಿರೋದು ಇದನ್ನು. ಇದೇನು ಯುದ್ಧ ಏನು ನಡೀತಾ ಇದೆ, ಇದೇನು ಪಾಂಡವರು ಮಾಡಿದ್ರು ಅಂತಲ್ಲ. ಮಯೇ ವೇದೇ ನಿಹತಾ ಪೂರ್ವಮೇವ. ಮತ್ತು ಗೀತಾ ಉಪದೇಶವನ್ನು ಕೇಳಿದ ಮೇಲೂ ಕೂಡ ಪಾಂಡವರೇ ಮಾಡಿದ್ದು, ಕೃಷ್ಣ ಅಲ್ಲ ಅಂತ ಹೇಳಿ ಬರೋದೇ ಇಲ್ಲ, ಕೃಷ್ಣನೇ ಮಾಡಿರೋದು. ಆದ್ದರಿಂದ ಪರಮಾತ್ಮನ ಸಂಹಾರಕತ್ವ ಎನ್ನುವಂತಹ ಗುಣವೂ ಇಲ್ಲಿ ಪ್ರತಿಪಾದಿತವಾಗ್ತಾ ಇದೆ ಅಂತ. ಆದ್ದರಿಂದ ಆ ಸಂಹಾರಕತ್ವದ ಗುಣಾನುಸಂಧಾನದಿಂದ ಅನಿಷ್ಟ ನಿವೃತ್ತಿ ರೂಪವಾಗಿರುವ ಮೋಕ್ಷ ಇದೆ, ಅದಕ್ಕೆ ಕೇಳಬೇಕು. ಯುದ್ಧವನ್ನು ಪ್ರಾರಂಭಿಸಿದ್ದಾರೆ. ಮೊದಲಿಗೆ ಈಗಾಗಲೇ ಹೇಳಿದ ಹಾಗೆ ಭೀಮ ಯುದ್ಧರಂಗವನ್ನು ಪ್ರವೇಶಿಸಿದ. ಅವರು ಎದುರಿನ ಪಕ್ಷದವರು ಬಂದರು, ಯುದ್ಧ ನಡೀತಾ ಇದೆ. ದ್ವಂದ್ವ ಯುದ್ಧಗಳು ಆದವು, ಇಬ್ಬಿಬ್ಬರ ನಡುವೆ ಯುದ್ಧ. ಈಗ ಇಷ್ಟು ಜನ ಇದೆ. ಆಮೇಲೆ ನಿಯಮ ಹಾಕ್ಕೊಂಡಿದ್ರು, ಈಗ ದ್ವಂದ್ವ ಯುದ್ಧ ನಡೆಯೋ ಕಾಲಕ್ಕೆ ಯಾರೋ 3ನೇದವನು ಬಾಣ ಬಿಟ್ಬಿಟ್ಟ, ಹೀಗೆ ಮಾಡೋಂಗಿಲ್ಲ. ಅನ್ಯಾಯದಿಂದ ಯಾರು ಹೊಡೆಯೋಂಗಿಲ್ಲ. ಹಿಂದಿಂದ ಹೊಡೆದ್ರು, ಗೊತ್ತಿಲ್ಲದೆ ಹೊಡೆದ್ಬಿಟ್ರು, ಅವನ ಕೈಯಲ್ಲಿ ಗದೆ ಇದ್ದಿಲ್ಲ, ಇವನು ಗದೆ ತೊಗೊಂಡು ಹೊಡೆದ, ತಯಾರಿರಲಿಲ್ಲ. ಇದು ಯಾವ ಅವಕಾಶವೂ ಕೂಡ ಇಲ್ಲ, ಮಾಡೂ ಇಲ್ಲ ಯಾರು. ಅದೇ ಪ್ರಸಂಗ ಬಂದದ್ದು ಎಲ್ಲಿ? ಎಲ್ಲರೂ ಸೇರಿಕೊಂಡು ಅಭಿಮನ್ಯುವಿನ ಸಂಹಾರವನ್ನು ಮಾಡಿದರು ಅಂತನ್ನೋದಕ್ಕೋಸ್ಕರನೇ ಸಿಟ್ಟು ಬಂತು ಅರ್ಜುನನಿಗೆ. ಜಯದ್ರಥ ಅದಕ್ಕೆ ಮುಖ್ಯ ಕಾರಣ. ಆದ್ದರಿಂದ ಜಯದ್ರಥನ ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆದರೆ ಪ್ರಾಯಶಃ ಈ ದ್ವಂದ್ವ ಯುದ್ಧ ನಡೆಯೋ ಕಾಲಕ್ಕೆ ಬಹಳಷ್ಟು ಜನ ಯಾವ ನಿಯಮವನ್ನೂ ಕೂಡ ಮುರಿದಿಲ್ಲ. ಇಬ್ಬರು ಯುದ್ಧ ಆಡ್ತಾ ಇದ್ದಾರೆ ಅಂದರೆ ನಾವು ಅದ್ರ ಬಗ್ಗೆ ತಲೆ ಹಾಕೋಂಗಿಲ್ಲ. ಸೋತ್ರೂ ಪ್ರಸಂಗ ಬಂತು ಅಂದರೆ ಅವಾಗ ರಕ್ಷಣೆ ಮಾಡಲಿಕ್ಕೆ ಕರ್ಕೊಂಡು ಹೋಗ್ಬೋದು ಬೇಕಿದ್ರೆ. ಆದರೆ ಇವ್ರ ಮಧ್ಯದಲ್ಲಿ 3ನೇದೊಂದು ಬಂದು ಇವನು ಹಿಡಿದುಬಿಟ್ಟು ನೀ ಹೊಡಿ ಅಂತ ಈ ಥರ ಎಲ್ಲ ಆಗೋದಿಲ್ಲ. ಅಲ್ಲಿ ದ್ವಂದ್ವ ಯುದ್ಧಗಳು ನಡೀತಾ ಇವೆ. ದ್ರೋಣ ಪಾರ್ಷತಯೋಶ್ಚೈವ ಶೈನೇಯ ಕೃತವರ್ಮಣೋಹೋ. ದ್ರೋಣಾಚಾರ್ಯರ ನಡುವೆ ದೃಷ್ಟದ್ಯುಮ್ನ ನಡುವೆ ಯುದ್ಧ. ದೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣರನ್ನು ಸಂಹಾರ ಮಾಡಬೇಕು ಅಂತ. ದ್ರೋಣಾಚಾರ್ಯರ ಶಿಷ್ಯ ದೃಷ್ಟದ್ಯುಮ್ನ, ಅವರು ಬೇಕು ಅಂತಲೇ ಪಾಠ ಹೇಳಿದರು.
ನೋಡ್ರಿ, ಕೊಲ್ತಾನೆ ಅಂತ ಗೊತ್ತಿದ್ರೂ ಕೂಡ ಪಾಠ ಹೇಳಿದ್ದಾರೆ. ಎಂಥ ದೊಡ್ಡವರು ದ್ರೋಣಾಚಾರ್ಯರು ಅಂತ. ಆ ಯಶಸ್ಸು ಬರಲಿ ಅಂತಲೇ ಮಾಡಿದ್ದವರು. ದುಶ್ಯಾಸನೇನ ವೀರಸ್ಯ ಮಾದ್ರೇಯಸ್ಯ ಯವೀಯಸಃ. ದುಶ್ಯಾಸನ ಹಾಗೂ ಸಹದೇವ ಇವರಿಬ್ಬರು ದ್ವಂದ್ವ ಯುದ್ಧ ಆಡ್ತಾ ಇದ್ದಾರೆ. ಕೃತವರ್ಮ ಹಾಗೂ ಸಾತ್ಯಕಿ ಇವರಿಬ್ಬರು ಯುದ್ಧ ಆಡ್ತಾ ಇದ್ದಾರೆ. ಸಾತ್ಯಕಿ ಪಾಂಡವರ ಪಕ್ಷದಲ್ಲಿ, ಕೃತವರ್ಮ ಕೌರವರ ಪಕ್ಷದಲ್ಲಿ. ಕೃತವರ್ಮ ಒಬ್ಬ ಯಾದವ. ಹಾಗೇನೆ ನಕುಲಸ್ಯ ವಿಕರ್ಣಸ್ಯ ಕಾರ್ಷ್ಣೇಯೈರ್ ದುರ್ಮುಖಾದಿನಾಂ. ನಕುಲ ಹಾಗೂ ವಿಕರ್ಣ ಅಂತಂದರೆ ದುರ್ಯೋಧನ ಒಬ್ಬ ತಮ್ಮ, ಇವನು ಯುದ್ಧ ಆಡ್ತಾ ಇದ್ದಾರೆ. ಆಮೇಲೆ ಕೃಷ್ಣನ ನಮ್ಮ ದ್ರೌಪದಿಯ ಮಕ್ಕಳು ಉಪಪಾಂಡವರು, ಶ್ರುತಸೋಮ, ಶ್ರುತಕೀರ್ತಿ, ಶತಾನೀಕ, ಶ್ರುತಕ್ರಿಯಾ, ಪ್ರತಿವಿಂಧ್ಯ, ಹೀಗೆಲ್ಲ ಅವರನ್ನು ಕರೀತಾ ಇದ್ದಾರೆ. 5 ಜನ ಇದ್ದಾರೆ ಅವರು ದುರ್ಮುಖ ಮುಂತಾದ 5 ದುರ್ಯೋಧನನ ತಮ್ಮಂದಿರ ಜೊತೆ ಯುದ್ಧ ಆಡ್ತಾ ಇದ್ದಾರೆ. ಹೀಗೆ ದ್ವಂದ್ವ ಯುದ್ಧವು ಪ್ರಸಕ್ತವಾಗಿರಲು ಎಲ್ಲರೂ ಸೋತ್ಬಿಟ್ರು. ಯಾರು? ಪಾಂಡವರ ಪಕ್ಷದಲ್ಲಿರುವಂಥವರು. ಧೃಷ್ಟದ್ಯುಮ್ನ ಸೋತೋದ ದ್ರೋಣಾಚಾರ್ಯರ ಮುಂದೆ. ಕೃತವರ್ಮ ಒಬ್ಬ ಸೋತ. ಸಾತ್ಯಕಿ ಮಾತ್ರ ಕೃತವರ್ಮನನ್ನು ಸೋಲಿಸ್ತಾನೆ. ದುಶ್ಯಾಸನ ಸಹದೇವನನ್ನು ಸೋಲಿಸ್ಬಿಟ್ಟ. ವಿಕರ್ಣ ನಕುಲನನ್ನು ಸೋಲಿಸ್ದ. ದುರ್ಮುಖ ಮುಂತಾದವರು ಈ ದ್ರೌಪದಿ ಮಕ್ಕಳನ್ನು ಹೊಡೆದಾಕ್ಬಿಡ್ತಾರೆ. ಸೋಲಿಸ್ತಾರೆ ಅಂತ, ಕೊಲ್ಲೋದಿಲ್ಲ. ಆದರೆ ಇಷ್ಟು ಯುದ್ಧ ಆದರೂ ಕೂಡ ಸಾತ್ಯಕಿ ಮಾತ್ರ ಗೆದ್ದ. ಇಷ್ಟೆಲ್ಲ ದ್ವಂದ್ವ ಯುದ್ಧದಲ್ಲಿ ಪಾಂಡವರಿಗೆ ಜಯ ಆಗಿದ್ದು ಒಬ್ಬರಿಂದಲೇ. ಈ ಯುದ್ಧದ ವರ್ಣನೆಯನ್ನು ಮಾಡೋ ಕಾಲಕ್ಕೆ ಮಹಾಭಾರತದಲ್ಲಿ ಹೇಳ್ತಾರೆ ನೋಡಿ, ಈ ಸಾತ್ಯಕಿ ಹಾಗೂ ಕೃತವರ್ಮ ಇಬ್ಬರು ತುಂಬ ಗೆಳೆಯಂದ್ರಿಯವರು. ಕೃಷ್ಣ ಪರಮಾತ್ಮನನ್ನು ಕಟ್ಟಾಕಬೇಕು ಅಂತ ದುರ್ಯೋಧನಾದಿಗಳೆಲ್ಲ ವಿಚಾರ ಮಾಡಿದಾಗ, ಆಗ ರಥವನ್ನು ನೀನು ಹೊರಗೆ ನಿಲ್ಲಿಸ್ಕೊಂಡಿರೋ, ನಾನು ಹೋಗಿ ಕೃಷ್ಣನಿಗೆ ಹೇಳಿ ಬರ್ತೀನಿ ಅಂತ ಸಾತ್ಯಕಿ ಹಾಗೂ ಕೃತವರ್ಮ ಇಬ್ಬರು ಸೇರಿಕೊಂಡೇ ಕೆಲಸ ಮಾಡಿರೋದು. ಇಲ್ಲಿ ಇಬ್ಬರು ಕೂಡ ಯುದ್ಧ ಆಡ್ತಾ ಇದ್ದಾರೆ. ಮಹಾಭಾರತ ಯುದ್ಧದ ಸೊಗಸದು. ಅದಕ್ಕೆ ಹೇಳ್ತಾರಲ್ಲಿ ಸಂಜಯ ಹೇಳ್ತಾನೆ, ರಾಜನ್ ಶತಸಹಸ್ರಾಣಿ ತತ್ರ ತತ್ರ ಪದಾತಿನಾಂ ನಿರ್ಮರ್ಯಾದಂ ಪ್ರಯುದ್ಧಾನಿ ತತ್ತೇ ವಕ್ಷ್ಯಾಮಿ ಭಾರತ. ಏನು ಸೀಮೆ ಇಲ್ಲ, ಹಾಗೆ ಯುದ್ಧ ಆಡ್ತಾ ಇದ್ದಾರೆ. ಏನು ಸೀಮಾ? ನಮ್ಮ ತಡಿಲಿಕ್ಕೆ ಇರುವಂತಹದ್ದೇನದು ಅಂದರೆ, ನ ಪುತ್ರ ಪಿತರಂ ಜಗ್ನೆ ಪಿತಾವ ಪುತ್ರ ಮೌರಸಂ ನ ಭ್ರಾತ ಭ್ರಾತರಂ ತತ್ರ ಸ್ವಶ್ರೀಯಂ ನ ಚ ಮಾತುಲಃ. ಇವನು ತಂದೆ ಅಂತ ಇವರಿಗಿಲ್ಲ, ಇವ ಮಗ ಅಂತಿಲ್ಲ, ಇವನ ಮಣ್ಣ ಇವ ತಮ್ಮ ಅದಿಲ್ಲ. ಇವನು ಎದುರಿನ ಪಕ್ಷದವನು ಯುದ್ಧ ಆಡಬೇಕು ಅಷ್ಟೇ. ಯಾರಿಗೆ ತಂದೆ ಎಲ್ಲ ಮಕ್ಕಳಲ್ಲ, ಇವ ಮೊಮ್ಮಗ ಅಲ್ಲ, ಇವ ಅಣ್ತಮ್ಮಂದರು ಅಂತಲ್ಲ, ಮಾತುಲ ಇವ ನಮಗೆ ಸೋದರ ಮಾವರಿ, ನಮ್ಮ ತಾಯಿ ಅಣ್ಣ ತಮ್ಮ ಸಂಬಂಧ ಇಲ್ಲ, ಇವರು ನಮ್ಮ ತಂಗಿ ಮಕ್ಕಳು, ಆ ತರಹ ಬಾಂಧವ್ಯ ಇಲ್ಲ. ಪಾಂಡವರೇ ಇದ್ದಾರೆ ನೋಡ್ರಿ, ಶಲ್ಯ ಮಹಾರಾಜ ಮಾವ ತಂಗಿ ಮಕ್ಕಳು, ಈ ಯಾವ ಬಾಂಧವ್ಯ ಇಲ್ಲ. ಯುದ್ಧ ಆಡ್ತಾ ಇರೋದು ಧರ್ಮಕ್ಕೋಸ್ಕರ, ಯುದ್ಧ ಆಗಬೇಕಷ್ಟೆ. ಆದ್ದರಿಂದ ಕೃತವರ್ಮ ಹಾಗೂ ಸಾತ್ಯಕಿ ಇಬ್ಬರು ತುಂಬ ಗೆಳೆಯಂದ್ರವರು, ಯಾದವರೇ ಇಬ್ಬರು. ಆದರೆ ಇಲ್ಲಿ ಕೃತವರ್ಮ ಕೌರವರ ಪಕ್ಷದಲ್ಲಿ ಯುದ್ಧ ಆಡ್ತಾ ಇದ್ದಾನೆ, ಸಾತ್ಯಕಿ ಪಾಂಡವರ ಪಕ್ಷದಲ್ಲಿ ಯುದ್ಧ ಆಡ್ತಾ ಇದ್ದಾನೆ. ಸಾತ್ಯಕಿ ಮಾತ್ರ ಕೃತವರ್ಮನನ್ನು ಗೆದ್ದ, ಉಳಿದವರೆಲ್ಲರೂ ಪಾಂಡವರ ಪಕ್ಷದವರು ಸೋತವರು. ಹೇಗೆ ಯುದ್ಧ ಆಡ್ತಾ ಇದ್ದಾರೆ ಅಂದರೆ, ಆವಿಷ್ಟ ಇವ ಯುದ್ಧಂತೆ ಪಾಂಡವ ಕುರುಭಿಸ್ಸಹ. ಏನೋ ಮೈಯಲ್ಲಿ ಭೂತಾವೇಶ ಆಗಿದೆ ಅನ್ನೋ ತರಹ ಎಲ್ಲ ಸಂಬಂಧಗಳನ್ನು ಕೂಡ ಮರೆತು ಕೇವಲ ಪ್ರತಿಪಕ್ಷದವನು ಯುದ್ಧ ಆಡಬೇಕಷ್ಟೇ. ಮತ್ತು ದ್ವೇಷ ಇಲ್ಲ. ಮತ್ತೆ ಸಾಯಂಕಾಲ ಆದಮೇಲೆ ಮತ್ತೆ ಎಲ್ಲರೂ ಭೇಟಿ ಆಗ್ತಿದ್ರು. ಏನಪ್ಪ ಭಾಳ ಜೋರು ಬಿತ್ತೇನೋ ಹೀಗೆಲ್ಲ ಮಾತಾಡ್ಕೊಂಡಿದ್ದಾರೆ. ಆ ಯುದ್ಧವನ್ನು ವರ್ಣಿಸ್ತಾರೆ. ಎಲ್ಲರನ್ನೂ ಕೂಡ ಕುತ್ತಿಗೆ ಹಾರಿಸೋದು, ಕೈ ಮುರಿಯೋದು, ಕೈ ಕತ್ತರಿಸೋದು ಬಾಣಗಳಿಂದ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲೋ ಎಷ್ಟೋ ಜನ ರಥದಲ್ಲಿ ಕೂತ್ಕೊಂಡವರು ಅಂತ ಇರ್ತಾರಲ್ಲ, ಅವರು ಈ ಪದಾತಿಗಳ ಮೇಲೆ ರಥವನ್ನು ಓಡಿಸ್ತಿದ್ರು. ಆ ರಥದ ಚಕ್ರಕ್ಕೆ ಆಮೇಲೆ ಅರಗಳಿರ್ತಾವಲ್ಲ, ಸಣ್ಣ ಸಣ್ಣ ಕಟ್ಟಿಗೆಗಳಿಗೆ ಹಾಕಿರ್ತಾರೆ ನೋಡ್ರಿ, ಅವುಗಳಿಗೆ ಕುತ್ತಿಗೆಯನ್ನು ಸಿಗಿಸ್ಕೊಂಡು, ಕೈಯನ್ನು ಸಿಗಿಸ್ಕೊಂಡು, ಕುತ್ತಿಗೆ ಕತ್ತರಿಸ್ಕೊಂಡು, ಕೈ ಕತ್ತರಿಸ್ಕೊಂಡು ಬೀಳ್ತಾ ಇದ್ದಾರೆ. ರಥನೇಮಿ ನಿಕೃತ್ತಾಶ್ಚ ಪರಶ್ವಥೈಃ
ವ್ಯಾಕ್ರೋಶಂತ ನರಾರಾಜನ್ಸ್ ತತ್ರ ತತ್ರ ಸ್ಮ ಬಾಂಧವಾನ್. ಕೈ ಮುರ್ಕೊಂಡು ಬಿದ್ದವರು ಕಾಪಾಡ್ರೋ ಅಂತ ಜೋರಾಗಿ ಕೂಗ್ತಾ ಇದ್ದಾರೆ. ಯಾರು ಕಾಪಾಡ್ತಾರೆ? ಯಾರು ಮಕ್ಕಳಿದ್ದಾರೆ, ಸಂಬಂಧಿಕರು, ಅವರೆಲ್ಲ ಹೆಸರನ್ನು ಕೂಗ್ತಾ ಇದ್ದಾರೆ, ಹೆಂಡತಿ ಹೆಸರು ಹೇಳ್ತಾ ಇದ್ದಾರೆ. ಮಾತುಲಾನ್ ಭಾಗಿನೇಯಾಂಶ್ಚ ಪರಾನಪಿಚ ಸಂಯೋಗೆ. ಮಾವಂದ್ರನ್ನು ಕರೆದ್ರು, ತಂಗಿ ಯಾಕ ಯಾರು ಬರ್ತಾರೋ ಬರಲಿ, ಅಷ್ಟೇ ಅಲ್ಲ ಶತ್ರು ಪಕ್ಷದವರಾದರೂ ಬಂದು ನಮ್ಮನ್ನು ಉಳಿಸಿರೋ ಅನ್ನೋ ತರಹ ಅಷ್ಟು ಭಯಂಕರವಾಗುವ ರೀತಿಯಲ್ಲಿ ಪ್ರಾಣಗಳು ಹೋಗ್ತಾ ಇವೆ. ನೀರಡಿಕೆ ಆಗ್ತಾ ಇದೆ. ತೃಷಾ ಪರಿಗತಾಹ ಕೇಚಿತ ಅಲ್ಪಸತ್ವ ವಿಷಾಂಪತೆ. ದೇಹದಲ್ಲಿ ಶಕ್ತಿ ಇಲ್ಲ, ನೀರಡಿಕೆ ಆಗ್ತಾ ಇದೆ, ಹಸಿವೆ ಆಗ್ತಾ ಇದೆ, ಬಳಲ್ತಾ ಇದ್ದಾರೆ. ಯಾರೋ ಬರ್ತಾರೆ, ಹೊಡೆದು ಹೋಗ್ಬಿಡ್ತಾರೆ. ಏನು ಯುದ್ಧದ ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ದೀವ? ನಮ್ಮ ಸಲುವಾಗಿ ಪಾಪ ಯೋಧರು ನಿಂತ್ಕೊಂಡಿರ್ತಾರೆ ನೋಡಿ, ಯಾವಾಗ ಅವ್ರ ದೇಹ ಬೀಳ್ತದೋ ಗೊತ್ತಾಗಲ್ಲ. ಇನ್ನೊಬ್ಬರು ಗುಂಡು ಹಾಕೋದಲ್ಲ, ಅವ್ರು ಎಂತಹ ಪ್ರದೇಶಗಳಲ್ಲಿ ಇರ್ತಾರೆ ಅಂದರೆ ಆ ವಾತಾವರಣದಲ್ಲೇ ಕೆಲವೊಮ್ಮೆ ಅವ್ರಿಗೆ ಮರಣ ಬರಬೇಕು. ಅಂತಹ ವಾತಾವರಣದಲ್ಲಿ ಅವ್ರು ಇರ್ತಾರೆ. ಬಿಸಿಲಿದೆ, ಕುರುಕ್ಷೇತ್ರದ ಯುದ್ಧ ಆಡ್ತಾ ಇದ್ದಾರೆ, ನೀರಡಿಕೆ ಆಗೋಗಿದೆ, ತಡ್ಕೊಳಿಕ್ಕಾಗ್ತಾ ಇಲ್ಲ. ರುಧಿರೌಘ ಪರಿಕ್ಲಿನ್ನಾಹ ಕ್ಲಿಶ್ಯಮಾನಾಶ್ಚ ಭಾರತ. ರಕ್ತ ಕಾರ್ತಾ ಇದ್ದಾರೆ, ಎಲ್ಲ ಕಡೆ ರಕ್ತ ಹರಿತಾ ಇದೆ. ಇಂತಹ ಯುದ್ಧವನ್ನು ನಾನು ನೋಡಿದೆ ಅಂತ ಸಂಜಯ ವರ್ಣಿಸ್ತಾ ಇದ್ದಾನೆ. ತುಂಬ ಆ ಶಬ್ದಗಳನ್ನು ಆಡದೆ ಎಷ್ಟಾಗ್ತದೋ ಅಷ್ಟು ಯುದ್ಧದ ವರ್ಣನೆಯನ್ನು ಮಾಡುವ ಸಾಮರ್ಥ್ಯ ಬರಬೇಕಷ್ಟೆ. ಇಂತಹ ಎಲ್ಲ ಜನರನ್ನು ಹೊಡೆದು ಭೀಷ್ಮಾಚಾರ್ಯರು ತಮ್ಮ ರಥದಿಂದ ಜನರನ್ನು ಸಂಹರಿಸಿ, ಯಾರೂ ಭೀಷ್ಮಾಚಾರ್ಯರನ್ನ ತಡೆದಿರಬಾರ್ದು ಆ ತರಹ ನೋಡ್ತಾ ಇರುವ ಕಾಲಕ್ಕೇನೆ ಪಾಂಡವರ ಸೈನಿಕರೆಲ್ಲರನ್ನ ಹಾರಿಸ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಅವರ ಕುತ್ತಿಗಳನ್ನೆಲ್ಲ ಕತ್ತರಿಸ್ತಾ ಇದ್ದಾರೆ. ಆಗ ನೋಡಿ ಭೀಷ್ಮಾಚಾರ್ಯರು ಈ ತರಹ ಯುದ್ಧ ಆಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಕಂಡು ಅಭಿಮನ್ಯುವಿಗೆ ಸಿಟ್ಟು ಬಂತು. ನಮ್ಮ ಪಕ್ಷದವರನ್ನು ಭೀಷ್ಮಾಚಾರ್ಯ ಈ ತರಹ ಕೊಲ್ತಾ ಇದ್ದಾರಲ್ಲ ಅಂತ ಸಿಟ್ಟಿಗೆದ್ದು ಭೀಷ್ಮಾಚಾರ್ಯ ಎದುರಿಗೆ ಹೋಗ್ತಾನೆ. ಎಷ್ಟು ಅಭಿಮನ್ಯುಗೆ ವರ್ಷ ಲೆಕ್ಕ ಹಾಕ್ತಾ ಬಂದರೆ ಇದೆ 18-20 ವರ್ಷ ಆಗಿದೆ. 8 ವರ್ಷದವನೇನಲ್ಲ ಅವನು. ಆದರೂ ಅಲ್ಲಿರೋರು ಮುಂದೆ ಚಿಕ್ಕವನು. ಪಾಂಡವರಿಗೆ ಎಲ್ಲ 70 ಮೇಲೆ ದಾಟ ಹೋಗಿದೆ. ಭೀಷ್ಮಾಚಾರ್ಯರಿಗಂತೂ 800 ವರ್ಷ ಸಮೀಪ ಅವರಿಗೆ. ಬಹಳ ವೃದ್ಧರಾಗಿರುವಂತಹ ಯೋಧರು ಅಂದರೆ ಬಾಲಿಕ ಮಹಾರಾಜ. ಬಾಲಿಕ ಮಹಾರಾಜ ಶಂತನು ಅಪ್ಪರಿ, ಶಂತನುವನ ಅಣ್ಣ. ದೇವಾಪಿ, ಬಾಲ್ಹಿಕ, ಶಂತನು ಅಂತ 3 ಜನ ಪ್ರತೀಪರಾಜನ ಮಕ್ಕಳವರು. ಬಹಳ ಹಿಂದಿನವರವರು. ಅಂದ್ರೇನು, ಭೀಷ್ಮಾಚಾರ್ಯರಿಗೂ ತಂದೆ ಸ್ಥಾನದಲ್ಲಿರೋರವರು. ಆ ಬಾಲ್ಹಿಕ ರಾಜರು ಬಹಳ ವೃದ್ಧರಾಗಿ ಯುದ್ಧ ಆಡಿರ್ತಾರೆ. ಮುಂದವ್ರ ಕಥೆ ಬರ್ತದೆ. ಭೀಷ್ಮಾಚಾರ್ಯರು ವೃದ್ಧರಾಗಿದ್ದರೂ ಕೂಡ ತುಂಬ ಪರಾಕ್ರಮಿಗಳು. ಅವ್ರ ಮುಂದೆ ಈ ಬಾಲಕ ತರುಣರಾಗಿರುವಂತಹ ಅಭಿಮನ್ಯು ಹೋಗ್ತಾ ಇದ್ದಾನೆ. ಸಿಟ್ಟು ಬಂದಿದೆ. ಎಲ್ಲರ ಮೇಲೂ ಕೂಡ ಬಾಣವನ್ನು ಬಿಡ್ತಾ ಇದ್ದಾನೆ. ಇಷ್ಟೊತ್ತಿಗಾಗಲೇ ಬೆಳಿಗ್ಗೆ ಕಾಲ ಮುಗಿದು ಹೋಗಿತ್ತು. ಗತ ಪೂರ್ವಾಹ್ನ ಭೂಯಿಷ್ಠೆ ತಸ್ಮಿನ್ ಅಹನಿ ದಾರುಣೆ. ಅಂದರೆ ಮಧ್ಯಾಹ್ನ ಆಗ್ತಾ ಇದೆ. ಮೊದಲನೇ ದಿವಸದ ಮಧ್ಯಾಹ್ನದ ಕಥೆ ಇದು. ಮಧ್ಯಾಹ್ನ ಆಗ್ತಿರೋ ಕಾಲಕ್ಕೆ ಯುದ್ಧ ಅಂತನ್ನೋದು ನಡೀತಾ ಇದೆ. ಭೀಷ್ಮಾಚಾರ್ಯರನ್ನು ಬೆನ್ನು ಹತ್ಕೊಂಡು ಹೋಗಬೇಕು. ಯಾಕೆ ಅವರು ನಮ್ಮ ಪಕ್ಷದವರ ಕುತ್ತಿಗೆಗಳನ್ನು ಹಾರಿಸ್ತಾ ಇದ್ದಾರಲ್ಲ, ಬಿಡೋದು ಬೇಡ ಇವ್ರನ್ನ ಅಂತ ಅಭಿಮನ್ಯು ಬರ್ತಾ ಇದ್ದಾನೆ. ನೋಡಿ, ಅಭಿಮನ್ಯು ತಾನು ಕಂದು ಬಣ್ಣದ ಕುದುರೆ ಮೇಲೆ, ಅಂದರೆ ಕುದುರೆಯನ್ನು ಕಟ್ಟಿ ರಥದಲ್ಲಿ ಕೂತ್ಕೊಂಡು ಬರ್ತಾ ಇದ್ದಾನೆ. ಬಂದವನೇನೆ ಈ ಭೀಷ್ಮರ ಒಂದು ರಥವನ್ನು ನೋಡಿ ಅವರ ಹಿಂದೆ ರಕ್ಷಕರಾಗಿ ನಿಂತುಕೊಂಡಿರುವಂತಹ ಜನ, ಭೀಷ್ಮಮೇವಾಭಿರಕ್ಷಂತು ಅಂತ ಹೇಳಿದ್ದಾರೆ ನೋಡಿ. ಭೀಷ್ಮರ ಸುತ್ತಮುತ್ತಲು ಯಾವಾಗಲೂ ಕೆಲವು ರಥಗಳಿರಬೇಕು. ಯಾಕೆ ಅಷ್ಟೇ ಸುಲಭವಾಗಿ ಭೀಷ್ಮಾಚಾರ್ಯರನ್ನ ಯಾರಾದರೂ ಮುಟ್ಬಿಟ್ರು ಅಂತ ಆಗಬಾರ್ದು. ಯಾಕೆ ಅಪರ್ಯಾಪ್ತಂ ತದಸ್ಮಾಕಂ, ನಮ್ಮ ಸೈನ್ಯ ಅನ್ನೋದು ಅಪರ್ಯಾಪ್ತ, ಪಾಂಡವರನ್ನು ಗೆಲ್ಲಲಿಕ್ಕೆ ಸಮರ್ಥ ಅಲ್ಲ. ಇರ್ಬೋದು 11 ಅಕ್ಷೋಹಿಣಿ ಸೈನ್ಯ, ಆದರೆ ಭೀಮ ಇದ್ದಾನೆ ಎದುರಿಗೆ, ಎಲ್ಲವನ್ನು ನುಂಗಾಕ್ಬಿಡ್ತಾನವನು. ಅದನ್ನು ಭೀಷ್ಮಮೇವಾಭಿರಕ್ಷಂತೋ ಭವಂತಃ ಸರ್ವ ಏವ ಹಿ ಅಂತ ಹೇಳಿರ್ತಾರೆ. ಅದಕ್ಕೆ ಭೀಷ್ಮಾಚಾರ್ಯರಿಗೆ ರಕ್ಷಕರಾಗಿ
ತುಂಬ ಜನ ಇರ್ತಾರೆ. ಕೃತವರ್ಮ ಇರ್ತಾನೆ, ಶಲ್ಯ ಇರ್ತಾನೆ. ಇಂತಹ ಆ ಕೃತವರ್ಮನನ್ನು ಒಂದೇ ಒಂದು ಬಾಣದಿಂದ ಹೊಡಿತಾನೆ ಅಭಿಮನ್ಯು. ಶಲ್ಯಂ ಪಂಚಭಿಲಾಶುಗೈಹಿ, ತುಂಬ ವೇಗದಿಂದ ಹೋಗತಕ್ಕಂತಹ 5 ಬಾಣಗಳಿಂದ ಶಲ್ಯನನ್ನು ಹೊಡಿತಾನೆ. ವಿದ್ವಾ ನಮಭಿರಾನರ್ಛತ ಶಿತಾಗ್ರೈ ಪ್ರಪಿತಾಮಹಂ, ಭೀಷ್ಮಾಚಾರ್ಯರ ಮೇಲೆ 9 ಬಾಣಗಳನ್ನು ಬಿಡ್ತಾನೆ ಅಭಿಮನ್ಯು. ಒಂದು ಬಾಣ ತಗೋತಾನೆ, ಭೀಷ್ಮಾಚಾರ್ಯ ಧ್ವಜ ಹಾರಿಸ್ಬಿಡ್ತಾನೆ. ಬಂಗಾರದ ಬಾಣ ಅದು. ಈಗ ನಾವು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ, ಬಾಣ ಸಿಗ್ತದೆ ನಮ್ಮ ದೇಹದಲ್ಲಿ ಬಡ್ದಿದ್ದಪ್ಪ ಬಂಗಾರದ್ದು ಅಂತ ಕಳು ಮಾಡ್ಕೊಂಡು ಹೋಗುವಷ್ಟು ದಿಕ್ಕು ತಪ್ಪಿದವರಿದ್ದಾರೆ ಈಗಿನ ಕಾಲದಲ್ಲಿ. ಯಾಕೆ ಅಷ್ಟು ನಮಗೆ ದಾರಿದ್ರ್ಯ ಅನ್ನೋದು ಬಂದಿದೆ. ಪಾಂಡವರ ಕಾಲದಲ್ಲಿ ಬಾಣಗಳು ಬಂಗಾರದ್ದಿರ್ತಿದ್ದು. ಹಾಗೇನೆ ಕೃಪಾಚಾರ್ಯರ ಸಾರಥಿಯನ್ನು ಹೊಡೆದು ಹಾಕ್ತಾನೆ. ಧನುಶ್ಚಿಚ್ಛೇದ ಭಲ್ಲೇನ ಕಾರ್ತಸ್ವರ ವಿಭೂಷಿತಂ ಕೃಪಸ್ಯ ನಿಶಿತಾಗ್ರೇಣ ತಾಂಶ ತೀಕ್ಷ್ಣ ಮುಖೈಶ್ವರೈಹಿ. ಕೃಪಾಚಾರ್ಯರ ಕೈಯಲ್ಲಿರುವಂತಹ ಧನುಸ್ಸನ್ನು ಈ ಅಭಿಮನ್ಯು ಮುರಿದು ಹಾಕ್ಬಿಡ್ತಾನೆ ಬಾಣಗಳಿಂದ. ಆಗ ನೋಡಿದರು ಎಲ್ಲರೂ ದೊಡ್ಡ ದೊಡ್ಡವರೇ, ಭೀಷ್ಮ, ಕೃಪಾ, ಶಲ್ಯ, ಕೃತವರ್ಮ. ಈ ಚಿಕ್ಕ ಹುಡುಗ ರಕ್ಷಣೆ ಮಾಡ್ತಾ ಇರುವಂತಹ ಈ ರಥಗಳನ್ನು ಹೊಡೆದ. ಭೀಷ್ಮಾಚಾರ್ಯ ಮೇಲೂ 9 ಬಾಣ ಬಿಟ್ಟ, ಕೃಪಾಚಾರ್ಯರನ್ನು ಹೊಡೆದಲ್ಲ. ಇವನ ಆ ಧನುಸ್ಸನ್ನು ಎತ್ತೋದು, ಬಾಣವನ್ನು ಬಿಡುವಂತಹ ರೀತಿ ಎಷ್ಟು ಸುಲಭವಾಗಿ ಬಿಡ್ತಾನೆ. ಏನು ಕಷ್ಟನೇ ಇಲ್ಲ ಇವನಿಗೆ. ತಸ್ಯ ಲಾಘವ ಮುದ್ವೀಕ್ಷ್ಯ ತುತುಷು ದೇವತಾ ಅಪಿ. ಇವನು ಯುದ್ಧ ಆಡೋದನ್ನು ನೋಡಿ ದೇವತೆಗಳಿಗೂ ಸಂತೋಷ ಆಯಿತು. ಯಾಕೆಂದರೆ ಕೃಷ್ಣನ ಮುದ್ದಿನ ಕೂಸಿವ ಅಭಿಮನ್ಯು. ಕೃಷ್ಣನ ಹತ್ರನೇ ಬೆಳೆದಿರ್ತಾನೆ ಇವನು. ಉತ್ತರಾದೇವಿಯನ್ನು ವಿವಾಹ ಮಾಡಿಕೊಡ್ತಾರೆ ಅಭಿಮನ್ಯುವಿಗೆ. ಈಗಾಗಲೇ ಸುಭದ್ರೆಯನ್ನು ಲಗ್ನ ಮಾಡ್ಕೊಂಡು ಬಂದ ಮೇಲೆ ಕೃಷ್ಣ ನೋಡಿದರು, ಮತ್ತೆ ವನವಾಸಕ್ಕೆ ಹೋಗ್ತಾ ಇದ್ದಾರೆ ಇವರು, ನನ್ನ ಹತ್ರನೇ ಇರಲಿ ಅಂತ ಸುಭದ್ರ ಮುಂತಾದವರನ್ನು ತಾನೇ ಕರ್ಕೊಂಡು ಹೋಗಿರ್ತಾನೆ ವನವಾಸ ಆಗೋ ತನಕ. ಕೃಷ್ಣನ ಎದುರಿಗೆ ಬೆಳೆದಿದ್ದಾನೆ ಇವನು. ಯಾರ್ರೀ ಅಭಿಮನ್ಯು ಅಂದರೆ, ಅಭಿಮನ್ಯು ಅಂದರೆ ಬುಧ. ಬುಧ ಅನ್ನುವಂತಹ ದೇವತ, ಬುಧ ಗ್ರಹಕ್ಕೆ ಅಭಿಮಾನಿ, ಅವನ ಅವತಾರ. ಚಂದ್ರಾಂಶಯುಕ್ತ ಅತಿತರಾಂ ಬುಧೋಸೌ. ಚಂದ್ರನ ಆವೇಶ ಇವನಲ್ಲಿದೆ. ಚಂದ್ರ ಕೂತ್ಕೊಂಡಿದ್ದಾನೆ, ಸ್ವತಃ ಬುಧ. ಅಷ್ಟೇ ಅಲ್ಲ, ಮುಖ್ಯ ಪ್ರಾಣದೇವರ ವಿಶೇಷ ಸನ್ನಿಧಾನ ಇದೆ, ಪಂಚಪಾಂಡವರ ಸನ್ನಿಧಾನ ಇದೆ, ಕೃಷ್ಣಸ್ಯ ಚ ಸನ್ನಿಧಾನ ಯುಗ. ಕೃಷ್ಣನೂ ಬಂದು ಕೂತ್ಕೊಂಡಿದ್ದಾನೆ. ಎಲ್ಲರೂ ಈ ಅಭಿಮನ್ಯು ಒಳಗೆ ಕೂತ್ಕೊಂಡಿದ್ದಾರೆ. ಯಾಕೆ? ಅಭಿಮನ್ಯುವಿನ ಸಂತಾನವೇ ಮುಂದೆ ಪಾಂಡವರನ್ನು ನೋಡ್ಕೊಂಡು ಹೋಗೋದು. ಅಂದರೆ ಅಭಿಮನ್ಯುವಿನ ಮಗನೇ ಪರೀಕ್ಷಿತ್ ರಾಜ, ಅವನ ಮಕ್ಕಳೇ ಜನಮೇಜಯಾದಿಗಳು, ಕೊನೆಗೆ ಕ್ಷೇಮಕ ಎನ್ನುವ ರಾಜನ ಪರ್ಯಂತ ಇರೋದು. ಇವರ ಸಂತಾನವೇ ಉಳಿಯೋದು. ಆದ್ದರಿಂದ ಪರಮಾತ್ಮ ಅಭಿಮನ್ಯು ಮೇಲೆ ಬಹಳ ಪ್ರೀತಿಯನ್ನು ಮಾಡ್ತಿದ್ದ. ಅರ್ಜುನನ ಮೇಲೂ ಮಾಡ್ತಿದ್ರು ಅಂತ ಹೇಳ್ತಾರೆ. ಯಾಕೆ? ಮತ್ತೆ ತಂಗಿನ ಕೊಟ್ಟಿದ್ದಾನಲ್ರಿ ಅಂತ. ಭೀಮನಿಗೂ ಕೊಟ್ಟಿದ್ದಾನ್ರಿ ತಂಗಿನ. ಈ ಸುದ್ದಿ ಮುಂದೆ ಬರ್ತದೆ. ಕೃಷ್ಣ ಒಬ್ಬಳನ್ನೇ ಕೊಟ್ಟಿರೋದು ಅರ್ಜುನನಿಗೆ. ಕೃಷ್ಣ ಭೀಮನಿಗೆ 20 ಮಂದಿನ ಕೊಡ್ತಾನೆ. 20 ಜನ ವಸುದೇವನ ಮಕ್ಕಳನ್ನು ಲಗ್ನ ಮಾಡ್ಕೊಳ್ತಾನೆ ಭೀಮ. ಆದ್ದರಿಂದ ಅದೇನು ಕಾರಣ ಅಲ್ಲ. ಪರಮಾತ್ಮ ಕಾಲ ವಿಶೇಷದಲ್ಲಿ ಕೆಲವರಿಗೆ ಉನ್ನತಿಯನ್ನು ಕೊಡಬೇಕು ಅನ್ನುವ ಸಂಕಲ್ಪವನ್ನು ಮಾಡಿರ್ತಾನೆ. ಆ ಒಂದು ನಿಟ್ಟಿನಿಂದ ಅರ್ಜುನ ಪ್ರಸಿದ್ಧ ಆದ. ಈ ಸಂಬಂಧಾದಿಗಳು ಅವರಿಗೆ ಅಪ್ರಯೋಜಕ, ಅಭಿಮಾನ ಇರೋದಿಲ್ಲ ಅವರಿಗೆ. ಈಗ ಅಭಿಮನ್ಯು ಮೇಲೂ ತುಂಬ ಪರಮಾತ್ಮ ಪ್ರೀತನಾಗಿದ್ದಾದ್ದರಿಂದ ತುಂಬ ಶಕ್ತಿ ಇದೆ ಇವನಲ್ಲಿ. ದೇವತೆಗಳು ಸಂತೋಷಪಟ್ಟರು, ಹೇಳ್ತಾ ಇದ್ದಾರೆ, ಸತ್ವವಂತಂ ಅಮನ್ಯಂತ ಸಾಕ್ಷಾದಿವ ಧನಂಜಯಂ. ಅವರಪ್ಪಂತನೇ ಇದ್ದಾನಪ್ಪ ಇವನು. ಧನಂಜಯ ಅರ್ಜುನನ ತರಹನೇ ಇದ್ದಾನೆ. ಹೀಗೆ ತಾನು ಕೈಯಲ್ಲಿ ಗಾಂಡೀವವನ್ನು ಹಿಡ್ಕೊಂಡು ಬಂದಿದ್ದಾನೋ ಏನೋ ಅನ್ನೋ ಅಷ್ಟು ಅನ್ನಿಸ್ಬೇಕು. ಆ ತರಹ ಶಬ್ದವನ್ನು ಮಾಡ್ತಾ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಕೊನೆಗೆ ಭೀಷ್ಮಾಚಾರ್ಯರು ಅವರನ್ನು ಸುಲಭವಾಗಿ ಸೋಲ್ತಾರೆ. ನೋಡಿದರು
ಬಂದಿದ್ದಾನೆ ಅಂತ ಮೂರು ಬಾಣಗಳಿಂದ ಧ್ವಜವನ್ನು ರಥವನ್ನು ಹೊಡೆದಾಕ್ಬಿಟ್ರು, ಅಭಿಮನ್ಯುವಿನ ಧ್ವಜವನ್ನು ರಥವನ್ನು. ಆದರೆ ನಾಕಂಪಯತ್ ಕಾರ್ಷ್ಣಿಂ ಮೈನಾಕಮಿವ ಪರ್ವತಂ, ಹೆದರಲಿಲ್ಲ ಅಭಿಮನ್ಯು. ಬಿಡ್ರಿ, ಇಲ್ಲೆಲ್ಲ ಅಭಿಮನ್ಯುವನನ್ನು ಕಾರ್ಷ್ಣಿ ಅಂತ ಕರೀತಾರೆ. ಕೃಷ್ಣನಿಗೆ ಏನು ಸಂಬಂಧ ಅಂತ ತಿಳ್ಕೊಳ್ಬೇಡಿ, ಅರ್ಜುನನಿಗೂ ಕೃಷ್ಣ ಅಂತ ಕರೀತಾರೆ. ಖಾಂಡವನ ದಹನ ಮಾಡಿದಾಗ ಪ್ರಸನ್ನರಾಗಿರುವ ದೇವತೆಗಳು ಉತ್ಕೃಷ್ಟವಾಗಿರುವ ಕರ್ಮವನ್ನು ಮಾಡಿದ್ದೀಯಾ ಅನ್ನುವ ಅಭಿಪ್ರಾಯದಿಂದ ಕೃಷ್ಣ ಅಂತ ನಾಮಕರಣ ಮಾಡಿರ್ತಾರೆ ಅರ್ಜುನನಿಗೆ. ಈ ಕಥೆಯನ್ನು ಆದಿಪರ್ವದಲ್ಲಿ ನಾವು ಹೇಳಿದ್ದೇವೆ. ಆದ್ದರಿಂದ ಕೃಷ್ಣ ಅಂದರೆ ಅರ್ಜುನನೇ, ಅರ್ಜುನನ ಮಗ ಕಾರ್ಷ್ಣಿ ಅಭಿಮನ್ಯು. ಅವನು ಹೆದರಲಿಲ್ಲ. ಮತ್ತೆ ಏನು ಮಾಡ್ತಾ ಇದ್ದಾನೆ, 9 ಬಾಣಗಳನ್ನು, ಅದೇನು 9 ಸಂಖ್ಯೆ ಮೇಲೆ ಇವನಿಗೆ ಪ್ರೀತಿಯೋ ಗೊತ್ತಿಲ್ಲ, ಭೀಷ್ಮಾಚಾರ್ಯ ಮತ್ತೆ ಅವ್ರ ಮೇಲೆ 9 ಬಾಣಗಳನ್ನು ಬಿಡ್ತಾನೆ. ಚಿಚ್ಛೇದ ಸಮರೇ ವೀರಃ ತತ ಉಚ್ಚುಕ್ರುಷುರ್ ಜನಾಃ. ಜನ ಎಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಭೀಷ್ಮಾಚಾರ್ಯ ಸೋಲೋರಲ್ಲ ಅಂತ ನಾವು ಹೇಳಿರೋದ್ರಿಂದ ಮತ್ತೆ ಅವರು ಬಾಣಗಳಿಂದ ಅಭಿಮನ್ಯುವನ್ನು ಹೊಡೆದ್ರೆ ಆವಾಗ ಅಭಿಮನ್ಯು ಸೋಲ್ತಾನೆ ಅನ್ನೋದನ್ನು ತಿಳಿದುಕೊಂಡು ವಿರಾಟ, ಹಾಗೇನೆ ಧೃಷ್ಟದ್ಯುಮ್ನ, ಭೀಮ ಮುಂತಾದವರೆಲ್ಲರೂ ಕೂಡ ಅಭಿಮನ್ಯುವನ್ನು ಉಳಿಸ್ಬೇಕು ಅಂತ ಬಂದರು. ಅಲ್ಲಿ ಹೇಳ್ತಾರೆ, ಹೇಗೆ ಅಭಿಮನ್ಯು ಅತ್ತ ಇತ್ತ ಸರಿದಿರಬಾರ್ದು, ಆ ತರಹ 1,00,000 ಬಾಣಗಳನ್ನು ಬಿಟ್ಟು ಸುತ್ತ ಕಟ್ಟಿಬಿಡ್ತಾರೆ. ಹೆಂಗೆ ಹೋಗ್ತೀನಿ ನೋಡೋಣ ಅಂತ. ಅವು ಹೇಗೆ ನಿಂದಿರ್ತಾವೇನ್ರಿ ಅಂದರೆ ನಿಂದಿರ್ತಾವೆ. ಅದಕ್ಕೆ ನಾವು ಬಾಣ ಬಿಟ್ಟಿದ್ದು ಅಂತ ಅನ್ನಂಗಿಲ್ಲ, ಅಸ್ತ್ರ ಪ್ರಯೋಗ ಮಾಡಿದರು ಅಂತಂತೀವಿ. ಅಸ್ತ್ರ ಅಂದರೆ ಮಂತ್ರಪೂರಿತವಾಗಿರುವಂತಹ ಒಂದು ತರಹದ ಯಾವುದಾದ್ರೂ ಆಯುಧ ಆಗಿರ್ಬೋದು, ಅದು ಬಾಣನೇ ಆಗಿರ್ಬೋದು, ಭಲ್ಲವೇ ಆಗಿರ್ಬೋದು, ಈಟಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ನಮ್ಮ ಅರ್ಜುನ ಆಗ್ನೇಯಾಸ್ತ್ರವನ್ನು ಕೊಳ್ಳಿಯಲ್ಲಿ ಪ್ರಯೋಗ ಮಾಡಿದ್ದ. ಕೊಳ್ಳಿಯಲ್ಲಿ ಪ್ರಯೋಗ ಮಾಡಿಬಿಟ್ಟು ಚಿತ್ರರಥ ಗಂಧವನ್ನು ಹೊಡೆದಿರ್ತಾನೆ ರೀ. ಆ ಕಥೆಯನ್ನು ಹೇಳಿದ್ದೀವಿ. ಮತ್ತೆ ಮಂತ್ರವನ್ನು ಪ್ರಯೋಗ ಮಾಡಬೇಕು, ದೇವತೆಗಳ ಸನ್ನಿಧಾನ ಅಲ್ಲಿ ಬರಬೇಕು. ಅಂತಹ ಬಾಣಗಳನ್ನು ಬಿಟ್ಟು ದೊಡ್ಡ ಪರ್ವತವನ್ನೇ ನಿರ್ಮಾಣ ಮಾಡಿಬಿಟ್ರು. ಅಭಿಮನ್ಯುವಿಗೆ ಸರಿಲಿಕ್ಕಾಗುವ ರೀತಿ ಎಲ್ಲವನ್ನು ಪರಿಹಾರ ಮಾಡಿಬಿಟ್ರು, ಏನು ಅಳಗಾಡಿರಬಾರ್ದು. ಆಗ ವಿರಾಟ ತನ್ನ ಮಗನಾಗಿರುವಂತಹ ಉತ್ತರ, ಧೃಷ್ಟದ್ಯುಮ್ನ, ಭೀಮ, ಕೇಕೆ ದೇಶದವರು, ಸಾತ್ಯಕಿ ಎಲ್ಲರೂ ಓಡಿ ಬರ್ತಾರೆ. ಓಡಿ ಬಂದರೆ ಎಲ್ಲರನ್ನ ಸೋಲಿಸಿ ಥಳ ಹೊಳಿತಾ ಇರುವ ಭೀಷ್ಮಾಚಾರ್ಯರನ್ನು ನೋಡಿದರು. ಭೀಷ್ಮಾಚಾರ್ಯರು ಬಂದ್ರಿ, ಭಾಳ ಚಲೋ ಆಯಿತು ಅಂತ ಅವ್ರ ಮೇಲೂ ಮೂರು ಬಾಣಗಳನ್ನು ಬಿಡ್ತಾರೆ. ಪಾಂಚಾಲ್ಯಂ ತ್ರಿವಿರಾನರ್ಚತ ಸಾತ್ವಿಕಿಂ ನಮವಿಶ್ವರೈಹಿ. ಧೃಷ್ಟದ್ಯುಮ್ನ ಮೇಲೆ 3 ಬಾಣ ಬಿಟ್ಟರು, ಸಾತ್ವಿಕಿ ಮೇಲೆ 9 ಬಾಣಗಳನ್ನು ಬಿಟ್ಟಿದ್ದಾರೆ. ಧ್ವಜಂ ಏಕೇನ ಚಿಚ್ಛೇದ ಭೀಮಸೇನಸ್ಯ ಪತ್ರಿಣ. ಭೀಮಸೇನ ದೇವರು ಬಂದರೆ ಅವರ ಧ್ವಜವನ್ನೂ ಕೂಡ ಹಾರಿಸ್ಬಿಟ್ರು ಭೀಷ್ಮಾಚಾರ್ಯ ಒಂದೇ ಒಂದು ಬಾಣದಿಂದ. ಭೀಮಂದು ಸಿಂಹಧ್ವಜ, ಸಿಂಹ ಕಟ್ಟಿರ್ತಾನಲ್ಲಿ, ಅಂದರೆ ಸಿಂಹ ಕೂತ್ಕೊಂಡಿರ್ತದೆ ಅಂದರೆ ಧ್ವಜದ ಮೇಲೆ ಸಿಂಹದ ಆಕಾರ ಇರ್ತದೆ. ಸಿಂಹಧ್ವಜ ಭೀಮಸೇನ ದೇವರು. ಆ ಧ್ವಜವನ್ನು ಹಾರಿಸ್ಬಿಟ್ರು ಭೀಷ್ಮಾಚಾರ್ಯರು. ಅಲ್ರಿ, ಭೀಷ್ಮ ಭಾರಿ ಪರಾಕ್ರಮಿ ಅಂತ ಹೇಳ್ತೀರಿ, ಸುಮ್ಮನೆ ಕೂತ್ಕೊಂಡಿದ್ದಾನಲ್ರಿ ಇವಾಗಂದರೆ ಆಚಾರ್ಯ ನಿರ್ಣಯಿಸ್ತಾರೆ ಅದನ್ನು ತಾತ್ಪರ್ಯ ನಿರ್ಣಯದಲ್ಲಿ. ನೀವು ತಾತ್ಪರ್ಯ ನಿರ್ಣಯ ಗ್ರಂಥವನ್ನು, ಯುದ್ಧ ಪರ್ವಗಳನ್ನು ನೋಡ್ತಾ ಇದ್ದಾಗ ಆಚಾರ್ಯ ಯಾವ ಅಂಶವನ್ನೂ ಬಿಟ್ಟಿಲ್ಲ, ಎಲ್ಲ ಅರ್ಥ ಬರುವಂತೆ ಅಷ್ಟು ಶಬ್ದವನ್ನು ಮಾಡಿರೋದಿಲ್ಲ. ಬಹಳ ಅದ್ಭುತವಾಗಿರುವಂತಹ ಸಂಗ್ರಹ ಕೌಶಲ, ಅದು ನಾವು ಹೇಳಲಿಕ್ಕೂ ಅರ್ಹರಲ್ಲ. ಯಾಕೆ ಭೀಮ ಈ ತರಹ ಬಾಣಗಳನ್ನ ಬಿಡಿಸ್ಕೊಳ್ತಾ ಇದ್ದ, ಸುಮ್ಮನೆ ಇರ್ತಿದ್ದ ಅಂದರೆ ಒಂದು ಮಾತಂತಾರೆ ಆಚಾರ್ಯರು, ಕ್ಷಿಪ್ರಂ ನೈವ ಪ್ರಹರ್ತವ್ಯಂ ಜ್ಞಾತಿಷು ಪ್ರಹರತ್ಸ್ವಪಿ ಇತ್ಯೇವ ಪ್ರಹರತ್ಯಸ್ಮಿನ್ ಶತ್ರುಭಿ ಶರವೀಕ್ಷತೆ. ಬಂಧುಗಳಿದ್ದಾರೆ, ಬಂಧುಗಳು ಅಂತ ಅವ್ರ ಜೊತೆ ಯುದ್ಧ ಆಡ್ತಾ ಇದ್ದೀವಲ್ಲ, ಒಂದು ಸ್ವಲ್ಪ ತಡಿಬೇಕು. ಅವರು ಬೈದರು, ಅವ್ರು ಹೊಡೆದ್ರು ಅಂತಂದ ತಕ್ಷಣಕ್ಕೇನೆ ಬಂಧುಗಳ ಮೇಲೆ ಬೈಯೋದು ಹೊಡೆಯೋದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಇದನ್ನು ತೋರಿಸ್ಬೇಕು. ಇದು ನಮ್ಮ ಶ್ರೀರಾಮಚಂದ್ರ ತೋರಿಸಿರುವಂತಹ ಮಾರ್ಗ ಇದು. ವಾಲಿ ಸುಗ್ರೀವ ಇಬ್ಬರು ಹೊಡೆದಾಡ್ತಾ ಇದ್ರು. ಮೊದಲನೇ ಸತೆ ಹೋದಾಗ ಸುಳ್ಳು ಹೇಳಿದರು, ಸ್ವಾಮಿ ನೀವಿಬ್ಬರು ಕೋತಿಗಳು, ಯಾವ ಕೋತಿ ಯಾರು ಅಂತ ಹೇಗೆ ಗೊತ್ತಾಗತ್ತೆ ರೀ?
ಯಾರು ವಾಲಿ ಯಾರು ಸುಗ್ರೀವ ನನಗೆ ಗೊತ್ತಾಗಿಲ್ಲ, ಅದಕ್ಕೆ ಸುಮ್ಮನಾದೆ ಅಂತ ಶ್ರೀರಾಮಚಂದ್ರ ತನ್ನ ಅಜ್ಞಾನವನ್ನು ತೋರಿಸಿದ ಹಾಗೆ ಮಾಡ್ದ. ಅದಕ್ಕೇನು ಮಾಡ್ತಾರೆ, ತಗೋಪ ಈ ಮಾಲಿ ಹಾಕ್ಕೊಂಡು ಹೋಗು ಅಂತ ಮಾಲಿ ಕೊಡ್ತಾರೆ. ಹನುಮಂತ ಮಾಲಿ ಹಾಕ್ತಾನೆ, ಸುಗ್ರೀವ ಅಂತ ಗೊತ್ತಾಯಿತು, ವಾಲಿ ಮೇಲೆ ಬಾಣ ಬಿಟ್ಟರು ಅಂತ ಇಷ್ಟು ಕಥೆ. ಏನ್ರಿ ನಿಜವಾಗಿಯೂ ರಾಮಚಂದ್ರನಿಗೆ ಅಜ್ಞಾನವಿದೆಯಾ ಅಂದರೆ, ದೀರ್ಘ ಸಹೋದರಗತೋ ನಭವೇದ್ಧಿ ಕೋಪೋ ದೀರ್ಘೋಪಿ ಕಾರಣಮತೆ ವೃಣಿವರ್ತತೆ ಚ. ಬಂಧುಗಳಲ್ಲಿ ಜಗಳ ಅಂತನ್ನೋದು ದೀರ್ಘವಾದ ಕಾಲದಲ್ಲಿ ಇರ್ತದೆ ಅಂತ ನಿಯಮ ಇಲ್ಲ. ಏನು ಕಾರಣನೋ ಗೊತ್ತಿಲ್ಲ, ಹೋಗ್ಬಿಡ್ಬೋದು. ಯಾಕೆ ಜಗಳ ಆಡಿದ್ವಿ ಗೊತ್ತಿಲ್ಲ, ಯಾಕೆ ಒಂದಾದ್ವಿ ಅದು ಗೊತ್ತಿಲ್ಲ. ತತ್ರಾಪಿ ಅಣ್ಣ ತಮ್ಮಂದಿರ ಜಗಳ ಅನ್ನೋದು ದಿವಸ ನಡೀತದೆ, ದಿವಸ ಕೂಡ್ತಾರೆ. ಯಾರೋ ಒಬ್ಬ ಪಕ್ಷ ಹಿಡ್ಕೊಂಡು ಇವತ್ತು ಅವ್ನು ಬೈದ್ನಲ್ಲ ಸ್ವಾಮಿ ನೀವು ಹೇಳ್ರಿ ಅವನ್ನ ಕೊಲ್ಲಿಸ್ಬಿಡೋದಾ ಅಂತ ಹೀಗೆಲ್ಲ ಮಾತಾಡಬಾರ್ದು. ಕೊಲ್ಲೋದು ಬಂತು ಅಂತಂದರೆ ಬಹಳ ವಿಚಾರ ಮಾಡಬೇಕಾಗ್ತದೆ. ಅದಕ್ಕೆ ಇವರಿಬ್ಬರು ಒಂದಾಗೋದಿಲ್ಲ ಅಂತ ಶ್ರೀರಾಮಚಂದ್ರನಿಗೆ ಗೊತ್ತಿದೆ. ಮತ್ತೆ ಗೊತ್ತಿದ್ರೂ ಕೂಡ ಒಂದು ಬಾರಿ ಕಾಯೋಣ, ಈ ನಿಯಮವನ್ನು ತೋರಿಸೋಣ ಜಗತ್ತಿಗೆ. ಈ ಅಣ್ಣ ತಮ್ಮಂದಿರ ಜಗಳವನ್ನು ಬಿಡಿಸೋರು ಅಂತ ಮೂರನೇ ವ್ಯಕ್ತಿಗಳಿರ್ತಾರಲ್ಲ, ಯಾರೋ ಒಬ್ಬ ವ್ಯಕ್ತಿಯ ಮಾತನ್ನು ಕೇಳಿ ಒಬ್ಬರನ್ನು ಕೊಲಿಸುವಂತಹ ಕಾರ್ಯವನ್ನು ವಿಚಾರ ಮಾಡದೆ ಮಾಡಬಾರ್ದು. ಬಹಳ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ, ಕೊನೆಗೆ ಮೃತರಾಗ್ಬಿಟ್ರೆ ಅಯ್ಯೋ ನಾನು ಕೊಲಿಸ್ಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಟ್ಟರೆ ಅಯ್ಯೋ ವಾಪಸ್ ಬದುಕಿಸ್ಲಿಕ್ಕೆ ಆಗ್ತದಾ? ಪ್ರಾಣ ಅದು. ಆದ್ದರಿಂದ ಕೊಲ್ಲುವ ಪ್ರಶ್ನೆ ಕೊಲ್ಲುವ ತನಕ ಹೋಯಿತು ಅಂದರೆ ತುಂಬ ವಿಚಾರ ಮಾಡಬೇಕು. ಈಗಿಲ್ಲ ಆಗೋದು ಕೊಲ್ಲೋದೇ ಮತ್ತೆ. ಆದ್ದರಿಂದ ಭೀಷ್ಮಾಚಾರ್ಯರಾಗಲಿ ಬೇರೆ ಬಾಂಧವರಾಗಲಿ ಅವರು ಎದುರಿನ ಪಕ್ಷದವರು ಬಾಣ ಬಿಡ್ತಾ ಇದ್ರೂ ಕೂಡ ಭೀಮ ಕೆಲವು ಬಾಣಗಳನ್ನು ತನ್ನ ರಥದ ಮೇಲೆ ತನ್ನ ಮೇಲೆ ಬಡಿಸ್ಕೊಳ್ಳುವಂತೆ ಮಾಡ್ತಿದ್ದ. ಯಾಕೆ ಮಾಡ್ತಾ ಇದ್ದ ಅಂದರೆ, ನಾನೇನಾದರೂ ನಿಜವಾಗಿ ಹೊಡೆದೆ ಅಂದರೆ ಅವರು ಸತ್ತೇ ಹೋಗ್ತಾರೆ. ಆದ್ದರಿಂದ ಬಹಳ ಅಲ್ಪವಾಗಿ ಪ್ರಾರಂಭದ ಕೆಲವು ಹಂತಗಳಲ್ಲಿ ಭೀಮ ಯುದ್ಧ ಬರ್ತದೋ ಇಲ್ಲೋ ಅನ್ನೋ ತರಹ ಮೃದುವಾಗಿ ಯುದ್ಧ ಆಡಿದ. ಅವರು ಬಿಡುವಂತಹ ಬಾಣಗಳನ್ನು ತಾಗಿಸಿಕೊಂಡ. ಏನಾಗಲಿಲ್ಲ ಭೀಮಸೇನ ದೇವರಿಗೆ. ಆ ಖಣಾಶ್ವ ಸಮೋಹಿ ಸಹ ಏನೂ ಆಗಲ್ಲ ಭೀಮಸೇನ ದೇವರಿಗೆ. ಆದರೆ ಬಡಿಸ್ಕೊಂಡ್ರಲ್ಲ, ಧ್ವಜ ಬಿತ್ತಲ್ಲ, ರಥ ಏನಾದರೂ ಆಯ್ತಲ್ಲ ಅಂದರೆ ಆಗಲಿ ಅಂತಲೇ ಮಾಡಿರೋದು. ಹೀಗೆ ಭೀಷ್ಮಾಚಾರ್ಯರನ್ನು ಎದುರಿಗೆ ಇಟ್ಟುಕೊಂಡು ಯುದ್ಧ ಆಡ್ತಾ ಇದ್ದಾರೆ. ಇತ್ತ ಶಲ್ಯ, ಕೃತವರ್ಮ ಇವರೂ ಕೂಡ ತಡಿಲಿಕ್ಕೆ ಅಂತ ಬಂದರು. ಇವರೆಲ್ಲರೂ ಸೇರಿಕೊಂಡು ಯುದ್ಧ ಆಡ್ತಿರೋ ಕಾಲಕ್ಕೆ ಒಬ್ಬನು ಸಿಕ್ಕಿಬಿಡ್ತಾನೆ. ಅವನೇ ಉತ್ತರ. ಉತ್ತರ ಕುಮಾರ ಅಂತಂತಾರಲ್ಲ, ಭಾರಿ ಪರಾಕ್ರಮಿ ಅವನು. ಅರ್ಜುನನ ಅನುಗ್ರಹ ಇದೆ ಅವನ ಮೇಲೆ. ಅವನು ಪರಾಕ್ರಮದಿಂದ ಯುದ್ಧ ಆಡ್ತಾನೆ ಇವಾಗ ಭೀಷ್ಮರ ಎದುರಿಗೆ. ಭೀಷ್ಮ ಹಾಗೂ ಶಲ್ಯ ಇವರಿಬ್ಬರ ಎದುರಿಗೆ ಯುದ್ಧ ಆಡ್ತಾನೆ ಉತ್ತರ. ಆದರೆ ನೋಡಿದರು, ವಿರಾಟ ರಾಜನ ಮಗ ಉತ್ತರ ಇದ್ದಾನಲ್ಲ, ಇವನ ಶಕ್ತಿ ಸಾಲದು. ಭೀಷ್ಮರ ಮುಂದೆ ಸಾಲದು, ಆಮೇಲೆ ಶಲ್ಯನ ಮುಂದೆ ಸಾಲದು. ಶಲ್ಯ ಮಹಾರಾಜ ಮಹಾಭಾರತ ಕಾಲದ ತುಂಬ ಪರಾಕ್ರಮಿ ವ್ಯಕ್ತಿ ಅವನು, 4ರಲ್ಲಿ ಒಬ್ಬನವನು. ಅದಕ್ಕೆ ಇವರೆಲ್ಲರೂ ಕರ್ಕೊಂಡು ಹೋದರು ಅಭಿಮನ್ಯುವನನ್ನು. ಭೀಮ ಮುಂತಾದವರು ಬಂದವರು. ಆದರೆ ಉತ್ತರ ಅವನು ಶಲ್ಯನ ಎದುರಿಗೆ ಯುದ್ಧ ಆಡುವಂತಹ ಪ್ರಸಂಗ ಬಂತು. ಉತ್ತರನ ಒಬ್ಬ ಸಹೋದರ ಇದ್ದ, ಶ್ವೇತ ಅಂತ ಅವನ ಹೆಸರು. ಇವರಿಬ್ಬರು ಕ್ರಮವಾಗಿ ಶಲ್ಯ ಹಾಗೂ ಭೀಷ್ಮರ ಎದುರಿಗೆ ಯುದ್ಧ ಆಡ್ತಾ ಇದ್ದಾರೆ. ಆದರೆ ಶಲ್ಯ ಅಮೋಘವಾಗಿರುವಂತಹ ಶಕ್ತಿ ಆಯುಧದಿಂದ ಉತ್ತರನನ್ನು ಸಂಹಾರ ಮಾಡಿಬಿಡ್ತಾನೆ. ಭೀಷ್ಮಾಚಾರ್ಯರು ತಾವು ಬಹಳ ಪ್ರಯತ್ನವನ್ನು ಮಾಡಿ ಈ ಶ್ವೇತ ಎನ್ನುವಂತಹ ಉತ್ತರನ ಸಹೋದರನನ್ನು ಸಂಹಾರ ಮಾಡ್ತಾರೆ. ಮೊದಲನೇ ದಿವಸ ಉತ್ತರ ಹಾಗೂ ಶ್ವೇತ ಎನ್ನುವ ಇಬ್ಬ ಪರಾಕ್ರಮಿಗಳಾಗಿರುವ ವಿರಾಟ ರಾಜನ ಮಕ್ಕಳ ಸಂಹಾರ ಆಗ್ತದೆ. ಅಲ್ಲಿ ವರ್ಣಿಸ್ತಾರೆ, ಅಷ್ಟೇನು ಸುಲಭವಾಗಿ ಶಲ್ಯ ಮಹಾರಾಜ ಉತ್ತರನನ್ನು ಸಂಹಾರ ಮಾಡೋದಿಲ್ಲ. ಬಹಳಷ್ಟು ಬಾಣಗಳನ್ನು ಬಿಟ್ಟು ಶಲ್ಯನ ರಥವನ್ನು ಹೊಡಿತಾನೆ ಉತ್ತರ ಕುಮಾರ. ಆದರೆ ಹೇಳಿದ್ವಲ್ಲ, ಶಲ್ಯ ತುಂಬ ಪರಾಕ್ರಮಿ. ಅವನು ಶಕ್ತಿಯಾಯುಧವನ್ನು ತಗೊಳ್ಬೇಕಾಯ್ತು. ಮತ್ತೆ ಹಾಗೆ ಯಾವುದೋ ಬಾಣದಿಂದ ಕೊಲ್ಲಿಕ್ಕಾಗಲಿಲ್ಲ. ಶಕ್ತಿಯಾಯುಧವನ್ನು ಸ್ವೀಕಾರ ಮಾಡಿ ಆ ಅಮೋಘವಾಗಿರುವ ಶಕ್ತಿಯಾಯುಧದಿಂದ ಉತ್ತರನ ಸಂಹಾರ ಮಾಡ್ತಾನೆ. ಮೊದಲನೇ ದಿವಸ ಇಷ್ಟು ಯುದ್ಧ ಆಗಿರೋದು. ಹೀಗೆ ಯುದ್ಧದ ವರ್ಣನೆ ಮಾಡ್ತಾ ಹೋಗಬೇಕು 18 ದಿವಸಗಳ ಯುದ್ಧವನ್ನು. ಆದರೆ ಕೆಲವೊಂದು
ಇಷ್ಟು ಬಾಣಗಳನ್ನು ಬಿಟ್ಟರು ಅವೆಲ್ಲವನ್ನ ತಿಳ್ಕೊಳ್ಬೇಕು. ಅವಶ್ಯವಾಗಿ ಗ್ರಂಥ ಓದಿ ತಿಳ್ಕೊಳ್ಬೇಕು. ಅದು ಹೇಳುವ ಕಾಲಕ್ಕೆ ಅವೆಲ್ಲವನ್ನು ನಾವು ಗಮನಿಸಬೇಕು, ಹೇಳುವಂತಹ ಒಂದು ಅವಕಾಶವೂ ಸಿಗಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ಈ ಮೊದಲನೇ ಒಂದು ದಿವಸದ ಯುದ್ಧದ ಪ್ರಸಂಗಗಳನ್ನು ಯಥಾವತಿಯಾಗಿ ಇಲ್ಲಿ ಹೇಳಿದ್ದೇವೆ. ಇದೇ ತರಹದ ಮುಂದಿನ ಯುದ್ಧ ಪ್ರಸಂಗಗಳನ್ನು ಎಷ್ಟು ಸಂಕ್ಷಿಪ್ತವಾಗ್ತದೋ ಆ ರೀತಿಯಲ್ಲಿ ಈ ವಿಚಾರಗಳನ್ನು ನೋಡ್ತಾ ಪ್ರಮುಖವಾದ ಎಲ್ಲ ಘಟನೆಗಳನ್ನು ಕೂಡ ವಿಸ್ತಾರವಾಗಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನು ಗುರುಗಳ ಅಂತರ್ಯಾಮಿಯಾಗಿರುವ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ನಾಳೆ ಶ್ರೀಮತ್ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆದೇಶಾನುಸಾರವಾಗಿ ಶ್ರೀ ವೀರನಾರಾಯಣ ದೇವಸ್ಥಾನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಆರಾಧ್ಯ ಪುರುಷರಾಗಿರುವಂತಹ ಶ್ರೀ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸ್ತೋತ್ರದ ಪಾರಾಯಣ ಕಾರ್ಯಕ್ರಮವು ನಡೀತಾ ಇದೆ. ಅವರ ಆರಾಧನೆ ನಿನ್ನೆ ಇರೋದು, ಅದರ ಅನುಷ್ಠಾನ ಇವತ್ತು. ನಾಳೆ ಉತ್ತರಾರಾಧನೆಯ ಅನುಷ್ಠಾನವನ್ನು ಮಾಡಬೇಕು ಅಂತ ಪೂಜ್ಯರು ಆದೇಶವನ್ನು ಮಾಡಿದ್ದಾರೆ. ಆ ಒಂದು ಆದೇಶಕ್ಕನುಸಾರವಾಗಿ ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ಕೂಡ ಶ್ರೀ ವೀರನಾರಾಯಣ ದೇವಸ್ಥಾನಕ್ಕೆ ಬರಬೇಕು. ಅಲ್ಲಿ ರಘುತ್ತಮ ಗುರು ಸ್ತೋತ್ರದ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಆ ರಘುತ್ತಮ ತೀರ್ಥ ಮಹಾನುಭಾವರ ಜೀವನ ಚರಿತ್ರೆ ಹಾಗೂ ಸ್ತೋತ್ರದ ಅರ್ಥಾನುಸಂಧಾನವು ಮುಂದೆ 10:30, 11 ಗಂಟೆಗೆ ನಡೆಯುತ್ತದೆ. ಈ ಎರಡೂ ಕಾರ್ಯಕ್ರಮಗಳ ನಂತರ ಆ ರಘುತ್ತಮ ತೀರ್ಥರ ಪ್ರಸಾದವೂ ಕೂಡ ಗುಡಿಯಲ್ಲಿ ವೀರನಾರಾಯಣ ದೇವಸ್ಥಾನದಲ್ಲಿ ವ್ಯವಸ್ಥಿತವಾಗಿರ್ತದೆ. ಈ 3 ಕಾರ್ಯಕ್ರಮಕ್ಕೂ ಕೂಡ ಬಂದು ಶ್ರೀ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕವಾಗಿ ನಾವು ತಿಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇವರಿಗೆ ಪ್ರವಚನವನ್ನು ನೀಡಿದ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು